ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸಾರೀಸ್ ಅರ್ಪಿಸುವ ಓಂಕಾರ ಕಾರ್ಯಕ್ರಮ, ಪವರ್ಡ್ ಬೈ ಓಂಕಾರ್ ಫುಡ್ ಅಂಡ್ ಬೆವರೇಜಸ್. ಈಗ ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ರುಕ್ಸಾನಾ. ಹೇಳಿಮಾ. ನಾವು ಇಲ್ಲಿ ರುಕ್ಸಾನಾ ಮಾತಾಡ್ತಾ ಇರೋದು. ನಮ್ಗೆ ಫ್ಯಾಮಿಲಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ರುಕ್ಸಾನಾ ಬೇಗಂ ಅವರೇ, ಮುಸ್ಲಿಂ ಬಾಂಧವರಾದ್ರೂ ಕೂಡ ನಮ್ಮ ಕಾರ್ಯಕ್ರಮದ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀರಾ, ತುಂಬಾನೇ ಖುಷಿ ಆಯ್ತು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನೀವು? KR ಬೆಂಗಳೂರಿಂದ. ಹೌದಾ, ಹೇಳಿಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ, ನಮ್ಮ ಮನೆ ಬಗ್ಗೆನೆ ಕೇಳಿಸ್ಕೋಬೇಕು. ಹುಟ್ಟಿದ ದಿನಾಂಕ, ಡೇಟ್ ಆಫ್ ಬರ್ತ್ ಹೇಳಿ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಮೇಡಮ್ ಅಷ್ಟೊಂದು. ಮ್ಯಾರೇಜ್ ಆಗಿದ ದಿನ ಇದೆ, ನನ್ ಮಗಳ ಬರ್ತ್ಡೇ ಇದೆ. ಹೇಳಿ ಹೇಳಿ, ಪರವಾಗಿಲ್ಲ. ನಮ್ ಮ್ಯಾರೇಜ್ ದಿನ ಎಲ್ಲ ಅಲ್ಲ, ಮಗಳದು ಹೇಳಿ. ಮಗಳದ 15th August 2005. ಟೈಮು ಈವ್ನಿಂಗ್ 4:55. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 7. ರುಕ್ಸಾನಾ ಬೇಗಂ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಒಂದ್ ದಿವಸ ಮಾತ್ರ ನನ್ಗೆ ಫೋನ್ ನಾನು ರಿಂಗ್ ಮಾಡಿದ ತಕ್ಷಣ ರಿಂಗ್ ಟೋನ್ ಹೋಯ್ತು ಗುರುಜಿ. ನನ್ಗೆ ಕಾಲ್ ಸಿಗ್ಬಿಡ್ದು ಅಂತ ಅಷ್ಟೊಂದು ಖುಷಿ ಪಟ್ಟೆ ಗುರುಜಿ. ನನ್ಗೆ ಇವತ್ತು ನಾನು ಏನ್ ಕನ್ಸ್ ಕಾಣ್ತಾ ಇದ್ದೀನ ಅಂತ ಅಷ್ಟೊಂದು ಇದಾಗ್ತಾ ಇದೆ. ಹಣಕಾಸು ತುಂಬಾ ಕಷ್ಟ ಆಯ್ತು, ಅದಕ್ಕೋಸ್ಕರ ನನ್ ಇದು ಬಂದಿಲ್ಲ. ಯೋಚನೆ ಮಾಡ್ಬೇಡಿ. ಸಬ್ಕಾ ಮಾಲಿಕ್ ಅಲ್ಲಾ ಮಾಲಿಕ್ ಅಂತ ಹೇಳ್ತೇವೆ. ಸಬ್ಕಾ ಮಾಲಿಕ್ ಅಲ್ಲಾ ಮಾಲಿಕ್, ಎಲ್ಲರಿಗೂ ದೊಡ್ಡವರು ಭಗವಂತನೇ ಇದ್ದಾನೆ. ಭಗವಂತ ಇಲ್ಲ ಅನ್ನತಕ್ಕಂಥದ್ದೇನೂ ಇಲ್ಲ. ನಿಮ್ಗೆ KR ಅಂತ ಹೇಳ್ತೀರಾ, ಈ ಒಂದು ಕುಜನ ಭಾವ ಸ್ವಲ್ಪ ನಿಮ್ಗೆ ಸಿಟ್ಟು, ಕೋಪ, ಹಠ ಜಾಸ್ತಿ. ಯಜಮಾನರು ಯಾವುದೇ ಜವಾಬ್ದಾರಿ ತಗೋತಿಲ್ಲ, ಮನೆ ಆಗ್ಲಿ ಮಗು ಆಗ್ಲಿ ನಮ್ದು ಅಂತ ಏನೂ ಆಗ್ತಿಲ್ಲ. ಹೋಗ್ತಾರೆ, ಏನೋ ಮಾಡ್ತಾರೆ, ಬರ್ತಾರೆ, ತುಂಬಾ ಒಳ್ಳೆಯವರು. ಆದ್ರೆ ಒಳ್ಳೆತನ ಊಟ ಹಾಕೋದಿಲ್ವೇ ಗುರುಗಳೇ ಅನ್ನತಕ್ಕಂಥ ಭಾವ ಅಷ್ಟೇ. ಹೌದೋ ಅಲ್ವೋ? ಹೌದು ಗುರುಜಿ, ಖಂಡಿತ ಒಳ್ಳೇದಾಗುತ್ತೆ. ಮಸ್ತಾನ್ ಗುಡಿ ದರ್ಗಾ ಅನ್ನತಕ್ಕಂಥದ್ದು ಒಂದಿದೆ ತಾಯಿ, ತುಂಬಾ ವಿಶೇಷ. ತುಂಬಾ ಕೇಳ್ಪಟ್ಟಿದ್ದೇನೆ. ಪುಟ್ಟ ಮಗು ಆಗಿದ್ದಾಗ ನನಗೆ ಪ್ರಾಣಾಂತಕವಾದಂಥ ಸಂದರ್ಭದಲ್ಲಿ ಆ ದರ್ಗಕ್ಕೆ ತಗೊಂಡು ಹೋಗಿ ಸಂಕಲ್ಪ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ರಂತೆ. ಇವತ್ತಿಗೂ ಚೆನ್ನಾಗಿದ್ದೇನೆ. ಯಾವತ್ತಾದ್ರೂ ಆ ಕಡೆ ಬಂದಾಗ ತುಂಬಾ ನೆನಪುಗಳು ಜಾಸ್ತಿ. ತುಂಬಾ ಅಲ್ಲೇ ಆ ಒಂದು ಚಿಕ್ಕಪೇಟೆ ಬಳೆಪೇಟೆನಲ್ಲಿ ಸ್ವಲ್ಪ ಆಡಿ ಬೆಳೆದವನು ಒಂದು ಕಾಲಘಟ್ಟದಲ್ಲಿ. ಆ ದರ್ಗಕ್ಕೆ ಹೋಗಿ ನೋಡ್ತಿದ್ದೆ, ಏನಪ್ಪಾ ಇದು, ಇಷ್ಟೊಂದು ಜನ ಬರ್ತಾರೆ, ಇದೇನಿದು ಅಂತಕ್ಕಂಥದ್ದು. ಒಮ್ಮೆ ತಪ್ಪದೆ ಹೋಗಿ ಸಂಕಲ್ಪ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ, ಆ ಕುಜ ಪ್ರಭಾವ ಇರೋದ್ರಿಂದ ಮಂಗಳವಾರಗಳಂದು ಮಸೀದಿ ಹತ್ರ ನೀವು ಹೋದಾಗ ಏನಾದ್ರೂ ಒಂದು ಸಿಹಿ ಜಾಮೂನ್, 9 ಸಿಹಿ ಜಾಮೂನ್, ತಿಂಗಳಲ್ಲಿ 1 ಮಂಗಳವಾರ 9 ಮಂಗಳವಾರ ಹಂಚತಕ್ಕಂಥದ್ದು ಮಾಡಿ. ಆಮೇಲೆ ಈಗ ಹೇಗೂ ರೋಜಾ ಆರಂಭ ಆಗಿರ್ತಕ್ಕಂಥದ್ದು ಒಂದು ಪುಟ್ಟ ಮೇಕೆಯನ್ನ ತಗೊಬಂದು, ಆಯ್ತು ಅಂದ್ರೆ ನೋಡಿ, ಸಾಲ ಸೋಲ ಮಾಡಬೇಡಿ, ಯಾವುದೇ ಆಗಲಿ ಸಾಲ ಸೋಲ ಮಾಡಬೇಡಿ. ಒಂದು ಪುಟ್ಟ ಮೇಕೆ ತಗೊಬಂದು ಸಾಕಿ, ಆ ರೋಜಾದ ನಂತರ ಆ 48 ದಿನ ಇಲ್ಲ 3 ತಿಂಗಳು 6 ತಿಂಗಳು ಇದು ರೋಜಾ ಸಂದರ್ಭದಲ್ಲಿ ನೀವು ಯಾರಿಗಾದ್ರೂ ದಾನ ಮಾಡತಕ್ಕಂಥದ್ದು ವಿಶೇಷ ಅಂತ ಹೇಳ್ತಾರೆ. ಆ ಪುಟ್ಟ ಪ್ರಾಣಿಯನ್ನೇ ಯಾರಿಗಾದ್ರೂ ಅವ್ರು ಕಳೆದು ತಿನ್ನಬಾರ್ದು, ಅಷ್ಟೇ ಸಾಕೊಳ್ಳಪ್ಪ ಅನ್ನತಕ್ಕಂಥದ್ದು ವಂಶಾಭಿವೃದ್ಧಿ ಮಾಡೋ ಥರ ಆ ಮೇಕೆಯನ್ನು ದಾನ ಮಾಡಿ ನೋಡಿ ತಾಯಿ. ಖಂಡಿತ ತುಂಬಾ ಒಳ್ಳೇದಾಗುತ್ತೆ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಅದೊಂದು ರೀತಿ ಇನ್ನೊಬ್ರು ನೋವಿನಿಂದ ತೆಗೆದು ಬಿಟ್ಟ ಹಾಗೆ, ನಮ್ಮ ಒಂದು ನೋವನ್ನು ತೆಗೆದು ಹೊರಗಡೆ ಬಿಟ್ಟ ಹಾಗೆ, ಅಂಥದ್ದೊಂದು ಅದ್ಭುತ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇಷ್ಟು ಮಾಡಿ ಹೋಗ್ಬನ್ನಿ. ರುಕ್ಸಾನಾ ಬೇಗಂ ಅವರೇ, ತುಂಬಾ ಖುಷಿ ಆಯ್ತು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಈ ಆಷಾಢ ಮಾಸದಲ್ಲಿ ಯಾವ ಶುಭ ಕಾರ್ಯ ಮಾಡದಿದ್ರು, ಯಾರೂ ಮಾಡಲಿಕ್ಕಾಗದಿದ್ರು, ಕೆಲವರಿಗೆ ಲಕ್ಷ್ಮೀ ಪೂಜೆ ಅನರ್ಹರು. ಅತಿ ಮುಖ್ಯವಾಗಿ ನಾನು ಎಂದೊಮ್ಮೆ ಹೇಳಿದ್ದೆ, ಯಾರು ಗುರು ಪೂಜೆಗೆ ಅನರ್ಹರು ಅಂತಲೂ ಹೇಳಿದ್ದೆ, ಲಕ್ಷ್ಮೀ ಪೂಜೆಗೂ ಅನರ್ಹರು ಅನ್ನತಕ್ಕಂಥದ್ದು. ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲವೋ ಅವರು ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡಲು ಅನರ್ಹರು. ಇನ್ನು ಅತಿ ಮುಖ್ಯವಾಗಿ ಡೈವರ್ಸ್ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಅನರ್ಹರು. ಇನ್ನೂ ಮುಖ್ಯವಾಗಿ ಗಂಡನಿಲ್ಲದ ಹೆಣ್ಣು ಮಕ್ಕಳು, ಇಷ್ಟೇ ನಾನು ಹೇಳಬಲ್ಲೆ. ಆ ಮಾತು ಬಳಸೋದು ತುಂಬಾ ನೋವು ತಿಂತಿರ ಕೆಲವು.
ಆ ವರಲಕ್ಷ್ಮಿ ಪೂಜೆ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಸುಮಂಗಲಿಯರಿಗೆ ಕರೆದು ನೀವು ಆಶೀರ್ವಾದ ಮಾಡಬೇಕು, ಅವರಿಂದಲೂ ಆಶೀರ್ವಾದ ತಗೋಬೇಕು. ಅಲ್ಲೆಲ್ಲೋ ಮನಸ್ಸು ಒಂಚೂರು ನೋವಾಗುತ್ತೆ. ಕರೆಯೋ ಹಾಗಿಲ್ಲ, ಇರೋ ಹಾಗಿಲ್ಲ, ಹೇಳೋ ಹಾಗಿಲ್ಲ, ಕೊರಗ್ತಕ್ಕಂಥದ್ದು. ಗುರುಗಳೇ ನಮಗೆ ವರಲಕ್ಷ್ಮಿ ಹಬ್ಬ ಇಲ್ಲ. ಅಂತಹವರಿಗೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನ ಪೂಜೆ ಮಾಡಿಕೊಳ್ಳಬಹುದು. ಖಂಡಿತ. ಅಯ್ಯೋ ನಮ್ಗಿಲ್ಲ ಅಂದುಕೊಳ್ಳೋರೆಲ್ಲವೂ ಎಲ್ಲರೂ ಈ ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನ ಕುಂದರಿಸಿ ಪೂಜೆ ಮಾಡ್ಕೋದು. ಅದು ಯಾವಾಗ 4 ವಾರಗಳ ಪೂಜೆ ಬರುತ್ತೆ ಆ ದೇವಿಗೆ. ಜುಲೈ 12 ಅಂದ್ರೆ ಇವತ್ತು ಬುಧವಾರ ಅಲ್ವರ, ನಾಳೆ ಇಲ್ಲ, ನಾಳಿದ್ದು ಶುಕ್ರವಾರ, ಮುಂದಿನ ಶುಕ್ರವಾರ ಜುಲೈ 19, ಆ ನಂತರ ಜುಲೈ 26, ಆ ನಂತರ ಆಗಸ್ಟ್ 2. ಇದು ವಿಶೇಷವಾಗಿ ಪೂಜೆ ಮಾಡ್ಕೊಳ್ತಕ್ಕಂಥದ್ದು. ಏನೋ ನೆನ್ಪಿಟ್ಕೊಳ್ಳಿ, ಗುರುಗಳೇ ಅವ್ರು ಮಾತ್ರನೇ ಪೂಜೆ ಮಾಡ್ಬೇಕಾ, ನಾವು ಮಾಡೋ ಹಾಗಿಲ್ಲ. ಅರೆ ಹಾಗೇನೂ ಇಲ್ಲ, ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡಬಹುದು. ಆದ್ರೆ ಆಷಾಢ ಲಕ್ಷ್ಮೀ ಪೂಜೆಯ ಒಂದು ನಿಯಮ ಏನಪ್ಪಾ ಅಂತ ಹೇಳಿದ್ರೆ, ನಿಯಮ ಸ್ವಲ್ಪ ಜಾಸ್ತಿ. ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡ್ಕೋತೀರೋ ಅದೇ ರೀತಿಯೇ ಮಾಡ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸವಿಲ್ಲ. ಅದು ಶ್ರಾವಣದಲ್ಲಿ ಶ್ರಾವಣ ಪಕ್ಷದ ಶ್ರಾವಣ ಮಾಸದ ದಶಮಿ ಎಂದು ಬರತಕ್ಕಂಥ, ಶುಕ್ಲ ಪಕ್ಷದ ದಶಮಿ ಎಂದು ಬರತಕ್ಕಂಥ ವಿಶೇಷವಾದಂಥ ಹಬ್ಬ ವೃದ್ಧಿ ಲಕ್ಷ್ಮಿ ಅನ್ನತಕ್ಕಂಥದ್ದು. ಇದು ಕಷ್ಟವನ್ನ ದೂರ ಮಾಡತಕ್ಕಂಥ ಲಕ್ಷ್ಮಿ ಅನ್ನತಕ್ಕಂಥ ಒಂದು ಮಾತು ಹೇಳ್ತೇವೆ. ದುಃಖವನ್ನ, ದುಮ್ಮಾನವನ್ನ, ಸಂಕಟವನ್ನ ಅತಿ ಮುಖ್ಯವಾಗಿ ತಂದು ಕೊಡುವ ಲಕ್ಷ್ಮೀ ಪೂಜೆ ಆಯಿತು ಆಷಾಢ ಲಕ್ಷ್ಮಿ ಬಂತು. ನಾನು ಆಗ್ಲೇ ಹೇಳಿದೆ, ನೀವು ಸೂಕ್ಷ್ಮವಾಗಿ ಗಮನಿಸ್ಲಿಲ್ಲ. ಯಾರು ಪೂಜೆ ಮಾಡಬಹುದು? ಹೆಣ್ಮಕ್ಳಿಲ್ಲದವರು, ಎರಡನೇದು ಗಂಡನಿಲ್ಲದವರು, ಗಂಡನಿಂದ ದೂರವಾದವರು. ಯಾಕಂದ್ರೆ ನಿಮ್ಮ ಮನೆಗೆ ಯಾರಾದ್ರೂ ಒಂದು ಆ ಪೂಜೆ ಅರಿಶಿನ ಕುಂಕುಮ ತಗೊಳಕ್ ಬರಲೇಬೇಕು, ಕರೀಲೇಬೇಕು. ನೀವು ನೆನ್ಪಿಟ್ಕೊಳ್ಳಿ. ಆ ಕಲಶ ಇಟ್ಟು ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಎಲ್ಲಿ ನಿಮ್ಮ ಯಜಮಾನ ಅಂದ್ರೆ ಏನಂತ ಹೇಳ್ತಿರೋ ಅದೆಲ್ಲೋ ಒಂದು ನೋವಿರುತ್ತೆ. ಅಂತಹವರಿಗೆ ಇದು ತುಂಬಾ ವಿಶೇಷ. ಮೂರನೇದು, ಇಲ್ಲೂ ಆಗ್ಬಿಟ್ಟಿದೆ, ಯಜಮಾನ್ರಿಲ್ಲ, ನಮ್ಮ ಬದುಕಿಗೊಂದು ಆಸರೆ ಸಿಗುತ್ತಾ? ಪ್ರತಿಯೊಂದು ಹೆಣ್ಣು ಬಯಸೋದು ಅದೊಂದು ಭಾವ. ನಮಗೊಂದು ಆಸರೆ ಸಿಗುತ್ತಾ? ನಾವು ಜೀವನ ಕಟ್ಕೋತೀವ? ನಮಗೊಂದು ಪ್ರೀತಿ ಸಿಗುತ್ತಾ? ಇಲ್ಲ, ನಮ್ಮ ಮಗಳು ಈ ತರ ಆಗ್ಬಿಟ್ಟಿದ್ದಾಳೆ, ನಮ್ಮ ಸೊಸೆ ಈ ತರ ಒಂಟಿ ಆಗ್ಬಿಟ್ಟಿದ್ದಾಳೆ, ಯಾಕೋ ಎಲ್ಲೋ ನಾವೇ ತಪ್ಪು ಮಾಡ್ಬಿಟ್ವೇನೋ. ಕೆಲವು ತಾಯಂದ್ರು ಮಗನಿಗೊಂದು ಮದುವೆ ಮಾಡಬೇಕು ಅನ್ನೋ ಒಂದು ಆಸೆ ನಾನು ನೋಡಿದ್ದೇನೆ. ಎಲ್ಲೋ ಒಂದು ಗುಪ್ತ ಕಾಯಿಲೆ ಏನೋ ಒಂದಿರುತ್ತೆ, ಮುಚ್ಚಿಟ್ಟು ಮಾಡಿಬಿಟ್ಟಿರ್ತಾರೆ. ಮಗ ಹೋಗ್ಬಿಟ್ಟ, ಎಲ್ಲೋ ಒಂದು ಅಂತರಾತ್ಮದಲ್ಲಿ ಚುಚ್ಚುವಿಕೆ, ತಪ್ಪು ಮಾಡಿಬಿಟ್ವಿ ಗುರುಗಳೇ, ತಪ್ಪು ಮಾಡಿಬಿಟ್ವಿ, ಆಕೆ ತಲೆ ಮೇಲೆ ಬಂಡೆಗಲ್ಲಿಟ್ಬಿಟ್ವಿ ಗುರುಗಳೇ, ಬಂಡೆಗಲ್ಲಿಟ್ಬಿಟ್ವಿ. ಹೌದು, ಕೇಳಿದ್ದೇನೆ. ಅಂತ ತಾಯಂದ್ರು ಕೂಡ ಇಂತಹ ಒಂದು ಆಷಾಢ ಮಾಸದಲ್ಲಿ ಈ ಆಷಾಢ ಲಕ್ಷ್ಮಿಯನ್ನ ಪೂಜೆ ಮಾಡ್ಕೊಳ್ಳೋದ್ರಿಂದ ಅಂತ ಒಂದು ಗೊತ್ತಿಲ್ಲದೆಯೋ ಮಾಡಿರ್ತಕ್ಕಂಥ ಕನ್ಯಾದಾನದ ದೋಷ ತೊಳೆದಾಕುತ್ತೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ಅದಿರಬೇಕು, ನೆನಪಿಟ್ಕೊಳ್ಳಿ. ಒಬ್ಬ ನಾನು ತಪ್ಪು ಮಾಡಿವ್ನಿ, ಅದಿಲ್ಲದೆಯೇ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ನೆನಪಿಟ್ಟುಕೊಳ್ಳಿ. ಹಾಗೆ ಆ ಸೊಸೆಗೊಂದು ಬಂಗಾರದಂತ ಮಗನಂತಹ ಹುಡುಗ ತರಬೇಕು, ಇನ್ನೊಂದು ಮನೆಗೆ ಪುನರ್ವಿವಾಹ ಮಾಡಿಸ್ಕೊಡ್ಬೇಕು. ನಮ್ಮ ಮಗಳು ಎಲ್ಲೋ ಕೆಟ್ಟು ಬಂದು ಕುಳಿತುಕೊಬಿಟ್ಟಿದ್ದಾಳೆ. ಕೆಲವರು ಹೇಳೋದು ಆ ಮಾತು, ಒಂದು ನೆನ್ಪಿಟ್ಕೊಳ್ಳಿ, ಪ್ರಪಂಚದಲ್ಲಿ ಕೆಡದ್ಯಾವುದಿಲ್ಲ, ಕೆಡದೆ ಯಾವುದರ ಸೃಷ್ಟಿಯೂ ಇಲ್ಲ. ಎಲ್ಲವೂ ಕೆಟ್ಟೆ, ಆನಂತರ ಸೃಷ್ಟಿ. ಏನೋ ಒಂದು ಎಡವಟ್ಟಿಂದ ಒಂದು ಒಳ್ಳೇದಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇದೇ ಸತ್ಯ. ಆದ್ರೆ ಅದನ್ನ ಬಿಟ್ಬಿಟ್ಟು ಕೆಟ್ಟು ಕುತ್ಕೊಬಿಟ್ಟವಳೆ ಗುರುಗಳೇ, ನಮ್ಮ ಮಾನ ಹೊಂಟೋಯ್ತು ಗುರುಗಳೇ, ನಮ್ಮ ಮರ್ಯಾದೆ ಹೊಂಟೋಯ್ತು ಗುರುಗಳೇ, ಯಾರನ್ನೂ ಪ್ರೀತಿಸ್ಕೊಬಿಟ್ಟಾಳೆ ಗುರುಗಳೇ, ಏನೋ ಹೋಗ್ಬಿಟ್ಟಿದ್ಲು ಗುರುಗಳೇ. ಅಯ್ಯೋ ಶಿವನೇ, ಪ್ರತಿನಿತ್ಯ ಸಾಯುವಂತಹ ದೇಹ ಇದು. ಪ್ರತಿನಿತ್ಯವೂ ನಾವು ಸತ್ತು ಬದುಕ್ತಿರ್ತೇವೆ, ಪ್ರತಿನಿತ್ಯವೂ ಪುನರ್ಜನ್ಮವೇ ನಮಗೆ. ಅಂಥದ್ರಲ್ಲಿ ಕೆಟ್ಟೋಗ್ಬಿಟ್ಲು, ಎಡವಟ್ಟು ಮಾಡ್ಕೊಬಿಟ್ಲು, ನನ್ನ ಮಗ ಎಡವಟ್ಟು ಮಾಡ್ಕೊಬಿಟ್ಟ, ಈ ಥರದ್ದು ಒಂದು ದೋಷದಿಂದ ಸುಮ್ಮನೆ ಕೊರಗ್ತೀರ ಅಷ್ಟೇ. ಅವೆಲ್ಲ ನಮ್ಮ ಮನಸ್ಸಿಂದ ಬಿಡಿ. ಆಯಿತು, ನೆನ್ನೆಗೆ, ನಾಳೆಗೆ. ಸೊ ನಿಮ್ಮ ಮನೆಯಲ್ಲಿ ಎಲ್ಲೋ ಆ ಹೆಣ್ಣು ಮಗು ಗಂಡನಿಲ್ಲ, ಒಂಟಿಯಾಗಿದ್ದಾಳೆ, ಅವಳಿಗೆ ಹೀಗಾದ್ರೂ ಮದುವೆ ಮಾಡಬೇಕು ಅಂದುಕೊಳ್ಳತಕ್ಕಂಥವ್ರು ಕೂಡ ಆಷಾಢ ಮಾಸದಲ್ಲಿ ಆ ಹೆಣ್ಣು ಮಕ್ಕಳ ಕೈಯಲ್ಲಿ ಆ ಪೂಜೆ ಮಾಡಿಸಿ, ಲಕ್ಷ್ಮೀ ಪೂಜೆ. ಇನ್ನು ಎಲ್ಲೋ ನಿಮ್ಮ ಮಗ, ಅವನಿಗೂ ಕೂಡ ಹೆಂಡತಿ ದೂರ ಹೋಗ್ಬಿಟ್ಟಿದ್ದಾಳೆ,
ಅವನಿಗೂ ಒಂದು ಸಂಗಾತಿ ಸಿಕ್ಕ ಚೆನ್ನಾಗಿರುತ್ತಲ್ಲ ಅನ್ನೋದಾದ್ರೂ ಕೂಡ ತಾಯಿ ಆದಂಥವರು ಮನೆಯಲ್ಲಿ ಇಲ್ಲ ಅಕ್ಕ ಆದಂತಹವರು ನನ್ನ ತಮ್ಮ ಈ ಥರ ಆಗ್ಬಿಟ್ಟಿದ್ದಾನೆ 40 ಆಗ್ಬಿಡುತ್ತಲ್ಲ ಮದುವೆ ಆಗಿಲ್ವೇ ನನ್ನ ಮಗಳಿಗೆ 20 ಆಗ್ಬಿಡ್ತು ನಮ್ಮ ಅಣ್ಣಯ್ಯನಿಗಾಗ್ಲಿಲ್ವೇ ನನ್ನ ತಮ್ಮನಿಗಾಗ್ಲಿಲ್ವೇ 35 ಆಗ್ಬಿಡ್ತು ಅಂದುಕೊಳ್ತಕ್ಕಂಥವ್ರು ಇಲ್ಲ ಮದುವೆಯಾಗಿ ಮುರಿದು ಅವನೊಬ್ಬನೇ ಕುಳಿತುಕೊಂಡು ಕೊರಗ್ತಿದ್ದಾನೆ ಅವನಿಗೆ ಇನ್ನೊಂದು ಗೂಡು ಕಟ್ಟಿಸ್ಬೇಕು ಎಲ್ಲೋ ಒಂದು ಮನೆ ಬಿಟ್ಟು ಹೋಯ್ತು ಇನ್ನೊಂದು ಮನೆ ಕಟ್ಸೋಣ ಬಿಡಿ ಒಂದು ಜಮೀನು ಹೋಯ್ತು ಇನ್ನೊಂದು ಜಮೀನು ತಗೊಂಡ್ರೆ ಆಯ್ತು ಬಿಡಿ ಈ ರೀತಿ ಯೋಚನೆ ಮಾಡ್ತೇವೆ ಹಾಗೆ ಮದುವೆನೂ ಹಾಗೆ ಅಂತ ಒಂದು ಯೋಚನೆಯಲ್ಲಿ ಇರ್ತಕ್ಕಂಥ ಕುಟುಂಬಸ್ಥರು ಈ ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನ ಕುಂದರಿಸಿ ಪೂಜೆ ಮಾಡಿದ್ರೆ ತುಂಬಾ ತುಂಬಾ ವಿಶೇಷವಿದೆ ಇರ್ಲಿ ಈ ಲಕ್ಷ್ಮಿ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಮಹತ್ತರವಾದಂಥ ವಿಚಾರಗಳಿದೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತೇನೆ ಆದ್ರೆ ರಾಶಿ ಫಲಕ್ಕೆ ಬಂದ್ಬಿಡೋಣ ವೃಷಭ ರಾಶಿ ಚೆನ್ನಾಗಿದೆ ಇವತ್ತು ನೆನೆಸಿದ ಸಕಲ ಕಾರ್ಯಗಳು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ ಅದರಲ್ಲೂ ಈ ಎಣ್ಣೆ ವ್ಯಾಪಾರ ಮೊಟ್ಟೆ ವ್ಯಾಪಾರ ಕೋಳಿ ವ್ಯಾಪಾರ ಮಾಂಸ ವ್ಯಾಪಾರ ಇವುಗಳಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಆದಾಯ ಜಾಸ್ತಿ ವ್ಯವಹಾರ ಜಾಸ್ತಿ ವ್ಯಾಪಾರ ಜಾಸ್ತಿ ಆಗ್ತಕ್ಕಂಥ ಒಂದು ದಿನವಾಗಿರುತ್ತೆ ಅದರಲ್ಲಿ ಪೆಟ್ರೋಲ್ ಇರ್ಬೋದು ಲಿಕ್ಕರ್ ಇರ್ಬೋದು ಗ್ಯಾಸ್ ಇರ್ಬೋದು ಪೆಟ್ರೋಲ್ ಬಂಕಲ್ಲಿ ಮಾಡ್ತಿದ್ದೀರಾ ಗ್ಯಾಸ್ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಗಾರ್ಮೆಂಟ್ಸಲ್ಲಿ ಮಾಡ್ತಿದ್ದೀರಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ದಿನ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದುಡ್ಡು ಕಾಸನ್ನ ನೋಡ್ಕೊಂಡು ಬುಧ ವಕ್ರ ಅಲ್ವಾ ಸಿಕ್ಕಾಬಟ್ಟೆ ದುಡ್ಡು ಬಂದ್ರು ತಲೆ ಕೆಟ್ಟು ಹೋಗುತ್ತೆ ಸಿಕ್ಕಾಬಟ್ಟೆ ಹೆಸರು ಬಂದ್ರು ತಲೆ ಕೆಟ್ಟು ಹೋಗುತ್ತೆ ಸಿಕ್ಕಾಬಟ್ಟೆ ಪದವಿ ಬಂದ್ರು ತಲೆ ಕೆಟ್ಟು ಹೋಗುತ್ತೆ ಇನ್ನಷ್ಟು ಮೋಹಕ್ಕೆ ಬೀಳ್ತೀವಿ ಆ ಹೆಸರು ಕೊಡ್ತೀರಿ ರೀ ಈ ಪ್ರಮೋಷನ್ ಕೊಡಿಸ್ರಿ ಇನ್ನೊಂದು ಪ್ರಮೋಷನ್ ರೀ ಅದಕ್ಕೆ ಅದು ಕಟಾಚೆ ಆಗಬಾರದು ಅಂತ ಹೇಳ್ತಿರ್ತಾನೆ ಎಚ್ಚರಿಕೆ ಏನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಚಂದ್ರ ಕುಟುಂಬ ಭಾವದಲ್ಲಿದ್ದಾನೆ ವೃತ್ತಿ ಭಾವದಲ್ಲಿದ್ದಾನೆ ಮಾತಿನ ಭಾವದಲ್ಲಿದ್ದಾನೆ ಶುಕ್ರನ ಜೊತೆ ಶನಿ ಪ್ರಭಾವಕ್ಕಿದ್ರೂ ಕೂಡ ಮಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಅದು ಕಸ್ಟಮರ್ ಸರ್ವಿಸ್ ಇರ್ಬೋದು ಸೇಲ್ಸ್ ಇರ್ಬೋದು ಮಾರ್ಕೆಟಿಂಗ್ ಇರ್ಬೋದು ಟೆಲಿಕಾಲಿಂಗ್ ಇರ್ಬೋದು ಇವುಗಳಲ್ಲಿರ್ತಕ್ಕಂಥವ್ರು ಬ್ಯಾಂಕಿಂಗ್ನಲ್ಲಿರ್ತಕ್ಕಂಥವ್ರು ಕಲೆಕ್ಷನ್ ಏಜೆಂಟ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಆಫೀಸ್ ರಿಸೆಪ್ಷನಿಸ್ಟ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ವಿಶೇಷವಾದಂಥ ಹೆಸರು ಗಳಿಕೆ ಧನಬಲವನ್ನು ನೋಡ್ತಕ್ಕಂಥ ದಿನ ಇನ್ನು ಕಟಕ ರಾಶಿ ತಳ್ಳು ಐಸಾನ ಥರ ಇವತ್ತ್ಯಾಕೋ ಸ್ವಲ್ಪ ಮಂಕು ಸ್ತ್ರೀಯರಾಗಿದ್ರೆ ಕಟಕ ರಾಶಿ ಸ್ವಲ್ಪ ಮಾನಸಿಕ ರೋಗದಿಂದ ಮಾನಸಿಕ ಸಮಸ್ಯೆಗಳಿಂದ ಕುಟುಂಬದ ಸಮಸ್ಯೆಗಳಿಂದ ಒದ್ದಾಡತಕ್ಕಂಥ ಒಂದು ಭಾವವಾಗುವುದು ಯಾವುದೋ ಒಂದು ಪುತ್ರ ದೋಷ ಒಂದು ಕಾಡತಕ್ಕಂಥದ್ದು ಮಕ್ಕಳಿಲ್ಲ ಮನೆ ಇಲ್ಲ ಮನೆಯಲ್ಲಿ ಮಕ್ಕಳೇನೋ ಎಡವಟ್ಟು ಮಾಡ್ತಿದ್ದಾರೆ ಮನೆ ಬಿಟ್ಟು ಹೋಗ್ತಿದ್ದಾರೆ ಓದ್ತಿಲ್ಲ ಕಾಲೇಜ್ಗೆ ಹೋಗ್ತಿಲ್ಲ ಇಲ್ಲ ಮಕ್ಕಳ ಮದುವೆ ಕಾರ್ಯಗಳಾಗ್ತಿಲ್ಲ ಯಾವುದೋ ಒಂದು ಮಕ್ಕಳ ಬಗೆಗಿನ ಚಿಂತೆ ನಮ್ಮನ್ನು ದೂಡತಕ್ಕಂಥದ್ದಾಗುವುದು ಏನ್ ಮಾಡಿ ಅಂದ್ರೆ 16 ಸೋಮವಾರ ಗುರುಜಿ ಮುಂದೆ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ ಈಗ ಈ ಒಂದು ಆಷಾಢ ಲಕ್ಷ್ಮಿಯ ಬಗ್ಗೆ ಹೇಳ್ತಿದ್ದೆ ತುಂಬಾ ಆಷಾಢದಲ್ಲೇ ಮನುಷ್ಯ ಕುಗ್ಗೋದು ಜಾಸ್ತಿ ಆಷಾಢ ಅಂದ್ರೇನೆ ಗಾಳಿ ನೋಡಿ ಮೊದಲಿಂದಲೂ ಅದಕ್ಕೆ ಶುಭ ಕಾರ್ಯಗಳು ಮಾಡಬೇಡಿ ಮನಸ್ಸು ಡಿಪ್ರೆಷನ್ ಆಗತಕ್ಕಂಥದ್ದು ಜವಾಬ್ದಾರಿಯಿಂದ ನಡ್ಕೋಬೇಕು ಗಾಳಿ ಜಾಸ್ತಿ ಏನೋ ಮನಸ್ಸು ಮಲಗಬೇಕು ಸೋಮಾರಿತನ ಬಂದ್ಬಿಡುತ್ತೆ ಸಿಕ್ಕಾಬಟ್ಟೆ ಖಾರ ಹುಳಿ ತಿನ್ನತಕ್ಕಂಥ ಒಂದು ಭಾವ ಅದಕ್ಕೆ ಆಷಾಢ ಮಾಸದಲ್ಲಿ ಬೆಳಿಗ್ಗೆನೇ ಹೇಳ್ಬೇಕು ಕೆಲಸ ಕಾರ್ಯಗಳು ಮಾಡ್ಕೊಂಡು ಚರ್ಮ ಸುಕ್ಕುಗಟ್ಟತಕ್ಕಂಥದ್ದು ಜಾಸ್ತಿ ನವೆ ಆಗ್ತಕ್ಕಂಥದ್ದು ಜಾಸ್ತಿ ತುರ್ಕಿ ಆಗ್ತಕ್ಕಂಥದ್ದು ಜಾಸ್ತಿ ಆ ಒಂದು ವೆದರ್ ಪೂರ್ಣ ಚೇಂಜ್ ಆ ಬಿಸಿಲುಗಾಲ ಹೋಗಿ ತಟ್ಟಂತ ಮಳೆಗಾಲ ಆರಂಭ ಆಗ್ತಿದ್ದ ಹಾಗೆ ತಟ್ಟಂತ ಆಷಾಢ ಆರಂಭ ಆಗಿರ್ತಕ್ಕಂಥದ್ದು ಅದಕ್ಕೆ ಊಟ ಉಪಚಾರಗಳಲ್ಲಿ ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೆ ಈ ಆಷಾಢ ಮಾಸದಲ್ಲಿ ಚಾತುರ್ಮಾಸವೂ ಕೂಡ ಆರಂಭ ಆಗ್ತಕ್ಕಂಥದ್ದು ನನ್ನ ಪ್ರಕಾರ 18, 19ಕ್ಕೂ ಚಾತುರ್ಮಾಸವೂ ಆರಂಭ ಆಗ್ತಕ್ಕಂಥದ್ದು 4 ತಿಂಗಳು ಒಂದೊಂದು ತಿಂಗಳು ಒಂದೊಂದು ಊಟ ತಿನ್ನೋದಿಲ್ಲ ನೋಡಿ ಈ 4 ತಿಂಗಳಲ್ಲಿ ನಾವು ಈ ಮೊಸರು ತಗೊಳ್ಳೋದಿಲ್ಲ ದ್ವಿದಳ ಧಾನ್ಯಗಳು ಕೆಲವೊಂದು ತೆಗೆದುಕೊಳ್ಳೋದಿಲ್ಲ ಕೆಲವೊಂದು ನಿಯಮ ಎಲ್ಲ ಮಾಡಿಕೊಂಡು ಆ ಒಂದು ಎಣ್ಣೆ ಸ್ನಾನ ಅತಿ ಮುಖ್ಯವಾಗಿ ಮಾಡ್ಕೊಳ್ಳೇಬೇಕು ಅದನ್ನ ಗೊತ್ತೇ ಇರೋಲ್ಲ ತುಂಬಾ ನಿಯಮ ಇದೆ ಈ ಆಷಾಢ ಮಾಸದಲ್ಲಿ ಅದರಲ್ಲೂ
ಈ ಆಷಾಢ ಲಕ್ಷ್ಮೀ ಪೂಜೆ ಮಾಡತಕ್ಕಂಥದ್ದು ಈ ಗಂಡಸರಿಗೆ ಅವ್ರಿಗೆ ಮದುವೆಯಾಗಿ ಮುರಿದಿದೆ, ಅತಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಿ, ದ್ವಿಕಳತ್ರ ಯೋಗವಿದೆ. ದ್ವಿಕಳತ್ರ ಯೋಗ ಆಗಿ ದೋಷ ಆಗಿ ಮುರಿದು ಬಿಟ್ಟಿದೆ ಆಲ್ರೆಡಿ. ಅದಕ್ಕೆ ಈ ಒಂದು ಆಷಾಢ ಮಾಸದಲ್ಲಿ ಮಾಡಿಕೊಳ್ಳತಕ್ಕಂಥ ಒಂದು ಲಕ್ಷ್ಮೀ ಪೂಜೆ ಮಾಂಗಲ್ಯ ಪ್ರದಾಯಿನಿಯಾಗಿ ನಿಂತುಕೊಳ್ಳುತ್ತಾಳೆ ಅನ್ನತಕ್ಕಂಥ ಒಂದು ಮಾತಿದೆ. ಎಲ್ಲೋ ನಿಮ್ಮ ಮಗಳಿಗೆ ಮಾತುಕತೆವರೆಗೂ ಬಂದು ಮುರಿತಿದೆ, ಯಾರೋ ಸ್ತ್ರೀಯರು ಅಪವಾದ ಆಗ್ತಿದ್ದಾರೆ, ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪು ತಿಳ್ಕೋಬೇಡಿ, ಮಾತುಕತೆವರೆಗೂ ಬಂದು ಮುರಿದಿರೋದು, ಎಂಗೇಜ್ಮೆಂಟ್ವರೆಗೂ ಬಂದು ಮುರಿದಿರೋದು, ಈ ರೀತಿಯ ಒಂದು ಪ್ರಭಾವ ಆಗಿ ಕೆಲವರು ಮಾತಾಡ್ಕೋತಿರ್ತಾರೆ. ಅಯ್ಯೋ ಆ ಮನೆಗೋ ಕೋಟ್ ಹಾಗೆ ಆಲ್ರೆಡಿ ಕೋಟ್ ಒಂದು ಮುರಿದಿದಪ್ಪ. ಸೊ ನಮ್ಗೆ ಅದೇ ಒಂದು ಎದೆ ಮೇಲೆ ಬಂಡೆಗಲ್ಲು. ನಮ್ಮ ಮಗಳು ಮುರ್ಕೊಂಡು ಬಂದು ಕುತ್ಕೋಬಿಟ್ಟಿದ್ದಾಳೆ, ಹೊಟ್ಟೆಲಿ ಒಂದು ಮಗು, ಕೈಯಲ್ಲಿ ಒಂದು ಮಗು, ಈಗ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ಏನು ಮಾಡೋದು ಗುರುಗಳೇ? ನೋಡಿ, ಮೊನ್ನೆ ಇತ್ತೀಚೆಗಷ್ಟೇ ಒಂದು ಹೆಣ್ಣು ಮಗು, ಸುಮಾರು ಒಂದು 40-42 ಒಂದು ಪ್ರಾಯ, ಮಗನಿದ್ದಾನೆ, ತುಂಬ ಒಂದು ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ನಾ ಹೇಳಿದವ್ರಿಗಿಷ್ಟೇ, ನಿಮಗೆ ಗಂಡನಿಲ್ಲ, ಇದ್ದರೂ ಇರುವುದಿಲ್ಲ, ಸಪ್ತಮದಲ್ಲಿ ಶನಿ ಇರುವುದರಿಂದ ಇರ್ತಾನೆ, ಹೆಸರಿಗಷ್ಟೇ, ಇನ್ನು ಡೈವರ್ಸ್ ಆಗಿರಲ್ಲ, ಖಂಡಿತ ದೂರ ಇರ್ತಾನೆ ಅಂದ್ರೆ ಹೌದು ಗುರುಗಳೇ, ತುಂಬಾ ದೊಡ್ಡ ಉದ್ಯೋಗದಲ್ಲಿದ್ದಾರೆ, ನಾನೇನೋ ತಕ್ಕ ಮಟ್ಟಿಗೆ ಒಂದು 20,000 ರೂಪಾಯಿ ಸಂಪಾದನೆ ಮಾಡಿಕೊಂಡು ನನ್ನ ಮಗು ಜೊತೆಲಿದೆ. ನಿಮ್ಮ ಜೀವನದಲ್ಲಿ ಒಬ್ಬರು ಬರುವರು, ನಿಮಗಿಂತ ಚಿಕ್ಕವರು ಅಂತ ಹೇಳಿದ್ರೆ, ಯಾರೋ 33 ವರ್ಷದ ಹುಡುಗ ಆಕೆನ ಇಷ್ಟಪಟ್ಟು ಬಿಟ್ಟಿದ್ದಾನೆ. ಆತನು ಒಪ್ಪಿದ್ದಾನೆ, ಆತನ ಮನೆಯವರು ಒಪ್ಪಿದ್ದಾರೆ, ತಾಯಿ ಮನೆಯವರು ಸ್ವಲ್ಪ ಹಿಂದೆಟ್ಟು. ಕಾರಣ ಇಷ್ಟೇ, ಆ ಹುಡುಗಿಗೆ 2 ಸೋದರಿಯರಿದ್ದಾರೆ. ಗುರುಗಳೇ, ಇಂತಹ ಸಂದರ್ಭದಲ್ಲಿ ಏನ್ ಮಾಡೋದು ಗುರುಗಳೇ? ನೋಡಿ, ಇಂತಹ ಒಂದು ಸಂದರ್ಭದಲ್ಲೇ ಇದಕ್ಕೋಸ್ಕರವೇ ಗುರುಗಳು ಮಾಡಿಟ್ಟಿರ್ತಕ್ಕಂಥ ವಿಶೇಷವಾದಂಥ ಪೂಜಾ ಸಂಕಲ್ಪಗಳಾದಂತಹ ಹಬ್ಬಗಳಿದು. ಈ ವ್ರತಗಳನ್ನ ಇಂತಹ ಒಂದು ಸಂದಿಗ್ಧ ಸ್ಥಿತಿ, ಮದುವೆ ಆಗೋದಾ, ನಾನು ಮದುವೆ ಆದರೆ ಮನೆಯಲ್ಲಿರುವ ಹಾಗಿಲ್ಲ, ಮದುವೆ ಆಗೋಕ್ಕೂ ಮನಸ್ಸಿಲ್ಲ, ಆಗೋಣ ಅನ್ನೋದಾದ್ರೆ ಅವನು ಚಿಕ್ಕವನು, ಒಪ್ತಾರ ಇಲ್ವಾ, ನನ್ನ ತಂಗಿಯರಿಗೆ ಯಾರು ಕೊಡ್ತಾರೆ, ಜಾತಿಯಲ್ಲಿ ಬೇರೆಯವ, ಇದೆಲ್ಲವೂ ಪ್ರಶ್ನೆಗಳು, ಸಂದಿಗ್ಧ ಸ್ಥಿತಿ. ಅಂತಹ ಸಂದರ್ಭದಲ್ಲಿ ಎಲ್ಲವನ್ನು ದೇವಿಯ ಒಂದು ಪಾದಗಳಿಗೆ ಹಾಕಿ ಈ ಒಂದು ಆಷಾಢ ಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಂಡರೆ ವಿಶೇಷವಾದಂತಹ ಫಲಗಳಾಗುತ್ತೆ. ಇಂಥ ದೋಷಗಳು ಹೊರಗಡೆ ಹೋಗಿ ಜೀವನ ಕಟ್ಟಿಕೊಳ್ಳತಕ್ಕಂಥದ್ದಾಗುತ್ತೆ. ಎಲ್ಲೋ ಆ ಒಂದು ಆತಂಕ ಇದನ್ನು ತೆಗೆದುಹಾಕ್ಬೋದು ಈ ಆಷಾಢ ಲಕ್ಷ್ಮಿಯ ಪೂಜೆಯ ಸಂದರ್ಭದಲ್ಲಿ. ಅದಷ್ಟೇ ಅಲ್ಲ, ಎಲ್ಲೋ ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಕೆಲವರು ಕುಟುಕ್ತಕ್ಕಂಥ ಭಾವ ಸ್ವಲ್ಪ ಜಾಸ್ತಿ. ಹೆಣ್ಣು ಮಕ್ಕಳು ಸ್ವಲ್ಪ ಒಂಚೂರು ವಯಸ್ಸಾಗ್ಬಿಡ್ತು ಅಂದ್ರೆ ಆಗಿದ್ದಾವೆ. ಎಷ್ಟೋ ಬಾರಿ ಹೇಳಿದ್ದೇನೆ, ಒಬ್ರು ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬೇಡಿ, 1976 ಆ ಒಂದು ಹುಡುಗಿ ಜಾತಕ ತಗೊಬಂದ್ರು, ಎಲ್ಲ ನೋಡಿದೆ, ಸರಿ ಆಯ್ತು ತಾಯಿ, ಈ ಜಾತಕದಲ್ಲಿ ಏನೋ ಒಂದು ದೋಷ ಇದೆ, ಈಗ ಒಂದು ಸಂಬಂಧ ಬರುತ್ತೆ, ಬಟ್ ನೀವು ಅಲ್ಲೇನೋ ಒಂದು ಸುಳ್ಳು ಹೇಳ್ತೀರಾ. ಹೇಳ್ಬಿಟ್ಟಿದ್ದೀವಿ ಗುರುಗಳೇ. ಏನ್ ಹೇಳಿದಿರೋ? 1983 ಹೇಳ್ಬಿಟ್ಟಿದ್ದಾರೆ. ಏನೋ 1 ದಿನ 2 ದಿನ ತಿಥಿ ನಕ್ಷತ್ರದ ಒಂಚೂರು ಬದಲಾವಣೆ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. 1983 ಹೇಳ್ಬಿಟ್ಟಿರೋದು. ಇನ್ನೊಂದು ತಾಯಿ ಜೀವ 1963 ದೇವತೆಯೇ, 1974 ಅಂತ ಹೇಳಿಬಿಟ್ಟಿದ್ದಾರೆ. ಹುಡುಗ 1976 ದೇವತೆ, ಆ ಹೆಣ್ಣು ಮಗು. ಅಂದ್ರೆ ಒಂದಲ್ಲ ಒಂದು ದಿನ ಇದು ಹೊರಗಡೆ ಬಂದ್ಬಿಟ್ರೆ ಏನು ಅಂತ ಬದಲು ಹೇಳ್ತೀರಾ? ಏನೋ ಒಂದು 6 ತಿಂಗಳು, ಏನೋ ಒಂದು 6 ದಿನ, ಅಡಿಕೆ ಕದ್ರೂ ಕಳ್ಳನೆ, ಆನೆ ಕದ್ರೂ ಕಳ್ಳನೆ. ಆದರೂ ಸಾಂದರ್ಭಿಕಕ್ಕೆ ಅನುಗುಣವಾಗಿ 1-2 ದಿನಗಳ 1-2 ಗಳಿಗೆಗಳ ಒಂದು ವ್ಯತ್ಯಾಸ ಮಾಡೋದ್ರಲ್ಲಿ ಅಂತ ಒಂದು ದೋಷ ಆಗೋಲ್ಲ. ಅದನ್ನು ನಾವು ತಗೋತೇವೆ, ಪರವಾಗಿಲ್ಲ, ಆ ತಪ್ಪನ್ನು ನಾವು ಇಷ್ಟು ದೊಡ್ಡ ಎಡವಟ್ಟು ಮಾಡಿಟ್ಟಿದೆಯಲ್ಲ ತಾಯಿ ಅಂದ್ರೆ, 1 ನಿಮಿಷ ಸ್ವಾಮಿ ಅಂತ ಹೆಣ್ಮಗನ ಕರೆದ್ರು ನೋಡಿದ್ರೆ ಹಾಗೆ 1983 ಅಲ್ಲ 1989 ತರ ಕಾಣಿಸುತ್ತೆ. ಇದೇನು ಹೇಳ್ತೀರಾ? ಇರ್ತಾರೆ ದೇವರು ಕೆಲವರು ಕೊಟ್ಟಿರ್ತಕ್ಕಂಥದ್ದು. ಆದರೂ ಪ್ರಕೃತಿಯನ್ನು ಏನೇನೋ ಬದಲಾಯಿಸಲಿಕ್ಕೆ ಹೋಗ್ಬೇಡಿ. ಅಂಥದ್ದೊಂದು ಎಡವಟ್ಟು ಮಾಡಿಬಿಟ್ಟಿದ್ದೀರಾ, ಆಗಿಬಿಟ್ಟಿದೆ. ಗಂಡನಿಗೆ ಹೇಳಿದೆಯೇ ಇಲ್ಲ, ಹುಡುಗಿಗೆ ಹೇಳದೆ ಒಂದು ವಯಸ್ಸಿನಲ್ಲಿ ಏನೋ ಒಂದು ಎಡವಟ್ಟು ಮಾಡಿಬಿಟ್ಟಿದ್ದೀರಾ, ತಿಥಿ ನಕ್ಷತ್ರ ಎಡವಟ್ಟು ಮಾಡಿಬಿಟ್ಟಿದ್ದೀರಾ.
ಮೂಲ ನಕ್ಷತ್ರ ಯಾರು ಕೊಡಲ್ಲ ಗುರುಗಳೇ, ಆಶ್ಲೇಷ ನಕ್ಷತ್ರ ಯಾರು ಆಗೋದಿಲ್ಲ ಗುರುಗಳೇ. ಹೌದು, ಜ್ಯೇಷ್ಠ ನಕ್ಷತ್ರ ಎಡವಟ್ಟು ಗುರುಗಳೇ, ವಿಶಾಖ ನಕ್ಷತ್ರ ಮಹಾಕಂಟಕ ಗುರುಗಳೇ, ಚಿತ್ತಾ ನಕ್ಷತ್ರ ಹೊರೆ ಗುರುಗಳೇ, ಉತ್ತರಾಷಾಢ ಅಂತೂ ಸುಡುತ್ತೆ ಗುರುಗಳೇ. ಈ ತರದ್ದು ಒಂದು ಭಾವದಿಂದ ಬೇಯ್ತಿರ್ತಕ್ಕಂಥವ್ರು ಏನೋ ಒಂದು ಚೂರು ಬದಲಾವಣೆ ಮಾಡಿಬಿಟ್ಟಿದ್ದೀರಾ. ಆ ಒಂದು ಅಂತರ್ಕ್ಷೋಭೆಯಿಂದ ಬಳಲ್ತಿದ್ದೀರಾ. ಈ ಆಷಾಢ ಶುಕ್ರವಾರಗಳಲ್ಲಿ ಆ ಅಮ್ಮನ ಪಾದಕ್ಕೆ ಅರ್ಪಿಸಿ ಪೂಜೆ ಮಾಡಿ ನೋಡಿ, ಎಲ್ಲವೂ ಆ ದೋಷ ಹೋಗಿ ಮನಸ್ಸು ದೇಹ ಖುಷಿಯಾಗಿ ಸಂತಸವಾಗಿ ಕುಟುಂಬವೆಲ್ಲ ಆನಂದವಾಗಿರ್ತಕ್ಕಂಥದ್ದಾಗುತ್ತೆ. ನಾಳೆ ನಮಗೆ ತೊಂದರೆಗಳಿಲ್ಲ. ಇದು ಸತ್ಯ ಆಗುತ್ತೆ. ಅಯ್ಯೋ, ಪ್ರಪಂಚವೇ ಒಂದು ಪೊಳ್ಳು ಸುಳ್ಳು, ನೆನಪಿಟ್ಟುಕೊಳ್ಳಿ. ನಾವು ಯಾವಾಗಲೂ ಹೇಳ್ತಿರ್ತೇವೆ. ನಾನು ನೋಡಿದೆ, ಅಯ್ಯೋ ಪುಚ್ಚಾಕೊಂಡು ನೋಡು ಅವನ ಮೈ ಮೇಲೆ ಬಟ್ಟೆನೇ ಹಾಕ್ಕೊಂಡಿಲ್ಲ ಅಂತ. ನಿಮಗೆ ಗೊತ್ತಿದೆಯಾ, ನಮ್ಮ ಕಣ್ಣಿಗೆ ಅವನೊಬ್ಬನೇ ಹುಚ್ಚ, ಆದರೆ ಆ ಹುಚ್ಚನಿಗೆ ಇಡೀ ಪ್ರಪಂಚವೆಲ್ಲ ಹುಚ್ಚರೆ, ನಾವೆಲ್ಲ ಹುಚ್ಚರೆ. ನೋಡಿ ನಮ್ಮನ್ನು ನಗ್ತಿರ್ತಾನೆ ಅವನು ಪ್ರತಿಯೊಂದನ್ನು ನೋಡಿ ನಗ್ತಿರ್ತಾನೆ. ಭಗವಂತನೂ ಹಾಗೆ, ಆ ಹುಚ್ಚ ನಮ್ಮನ್ನು ನೋಡಿ ನಗ್ತಿರ್ತಾನೆ. ಇದು ನಂದು, ನನ್ನ ವಯಸ್ಸು, ನನ್ನಂದ, ನನ್ನ ಚಂದ, ನನ್ನ ಲಕ್ಷ್ಮಿ, ನನ್ನ ದುಡ್ಡು, ನನ್ನ ಬಂಗಾರ, ಬಿದ್ದು ಬಿದ್ದು ನಗ್ತಾನಂತೆ ಆ ಭಗವಂತ. ಅಯ್ಯೋ ಹುಚ್ಚಪ್ಪಂದ್ರೆ ಅಂತ. ಹೌದು, ಪ್ರಪಂಚವೇ ಪೊಳ್ಳು, ಎಲ್ಲವೂ ಪೊಳ್ಳು. ಪೊಳ್ಳು ಅಂದ್ರೆ ಏನು? ಸುಳ್ಳು ಅಂತ. ಆದ್ರೂ ಆ ಸುಳ್ಳಿನ ಪ್ರಪಂಚದಲ್ಲಿ ಒಂದು ನಿಜ ಇದೆ ಅಂತ ಹುಡ್ಕೊಂಡು ಬದುಕ್ತಿರ್ತೀವಿ. ಆ ನಿಜದ ಒಂದು ದಾರಿಯೇ ಆಷಾಢ ಲಕ್ಷ್ಮಿ ವ್ರತ. ಇರ್ಲಿ, ಈ ಆಷಾಢ ಲಕ್ಷ್ಮಿ ಬಗ್ಗೆ ಹೇಳ್ತಾ ಹೇಳ್ತಾ ರಾಶಿ ಫಲಗಳ ಬಗ್ಗೆ ಹೇಳಬೇಕು. ಈ ಒಂದು ಕಟಕ ರಾಶಿಗೆ ಅವನ ಪುತ್ರ ದೋಷದ ನೋವು ಅಂತ ಹೇಳ್ತಿದ್ದೆ. ದಯವಿಟ್ಟು ಎಲ್ಲಿಯಾದ್ರೂ ಹತ್ತಿರದಲ್ಲಿ ಅಯ್ಯಪ್ಪ ದೇವಸ್ಥಾನ ಇದ್ರೆ ಪುಟ್ಟದಾಗ ಒಂದು ಜೋಡಿ ದೀಪ ಹಚ್ಚಿ ಬಂದ್ಬಿಟ್ರು ತಾಯಂದ್ರೆ ತುಂಬಾ ಕಣ್ಣೀರಾಗ್ತೀರ. ಕಟಕ ರಾಶಿಯವ್ರು ನೆನಪಿಟ್ಟುಕೊಳ್ಳಿ, ಏನೋ ಒಂದು ನಡೆಯುತ್ತೆ. ಶನಿ ಬಂದಿದೆ, ಸುಖಭಾವದಲ್ಲಿ ಗಟ್ಟಿಯಾಗಿದ್ದು, ಗುರು ಚೆನ್ನಾಗಿಲ್ಲ, ಕೇಂದ್ರ ಸ್ಥಾನಕ್ಕೆ ಬರಬಾರದು ಅಂತ ಹೇಳಿದ್ನಲ್ಲ, ಆ ದೋಷ ಪ್ರಭಾವ. ಎಚ್ಚರಿಕೆ. ಅಯ್ಯಪ್ಪನ ದೇವಸ್ಥಾನ ದೀಪ ಹಚ್ತಾ ಬಂದ್ರು ತಾಯಿ, ಏನೋ ಒಂದು ನಡೆಯುತ್ತೆ, ಬಿರುಗಾಳಿ ಬೀಸುತ್ತೆ. ಪುಷ್ಯ ನಕ್ಷತ್ರದವರಿಗಂತೂ ಎಚ್ಚರಿಕೆ ಆಗಿರ್ಬೇಕು. ಬಕಬಾರ್ಲಿ ಬಿದ್ದು ಬಿಡ್ತೀರಪ್ಪ, ಹುಷಾರ್. ಸಿಂಹರಾಶಿಗೆ ಹೇಗಿದೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ಮಾಡಿ. ಗುರುಜಿ, ಈಗ ಒಂದು ಪತ್ರವನ್ನ ನೋಡೋಣ. ಗುರುಜಿ, ಚಿತ್ರಾ ಅನ್ನೋರು ಮಂಗಳೂರಿನಿಂದ ಈ ಒಂದು ಪತ್ರವನ್ನ ಬರೀತಿದ್ದಾರೆ. ಗುರುಜಿ, ಆಷಾಢ ಮಾಸ ಇನ್ನೇನು ಪ್ರಾರಂಭ ಆಗ್ತದೆ, ಬಹುಶಃ ಹಿಂದೆ ಬರ್ದಿರೋ ಪತ್ರ ಗುರುಜಿ. ಹಾಗಾಗಿ ಆಷಾಢ ಮಾಸ ಪ್ರಾರಂಭ ಆಗ್ತದೆ, ಆದ್ರೆ ನಮ್ಗೆ ಅರಿವಿರ್ಲಿಲ್ಲ ಗುರುಜಿ. ಈಗ ನಾವು ಮನೆ ಕಟ್ಸೋಕ್ ಪ್ರಾರಂಭ ಮಾಡ್ಬಿಟ್ಟಿದೀವಿ, ಏನ್ ಮಾಡೋದು? ಅದೇ ಸಮಯದಲ್ಲೇ ಕಟ್ಸ್ಬೇಕು ಅಂತ ಪ್ಲಾನ್ ಹಾಕೊಂಡಿದೀವಿ, ಏನ್ ಮಾಡೋದು ಗುರುಜಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಕಮಿಟ್ಮೆಂಟ್ ಇದೆ, ಅದರಿಂದ ಹೊರಗೆ ಬರ್ಲಿಕ್ಕೂ ಆಗೋದಿಲ್ಲ. ಕಟ್ಟಿಸಬಹುದಾ ಕಟ್ಟಿಸಬಾರ್ದಾ ಕೇಳ್ತಾ ಇದ್ದಾರೆ. ನೋಡಿ, ಹಿಂದೆ ಬಂದು ಒಂದು ನಿಯಮ, ಆಷಾಢದಲ್ಲಿ ಶುಭ ಕಾರ್ಯ ಮಾಡಬಾರದು. ದಕ್ಷಿಣಾಯನ ಬೇರೆ ಬಿದ್ದಿರುತ್ತೆ. ಎರಡನೇದು, ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯ, ಗೃಹ ಪ್ರವೇಶ, ಗೃಹಾರಂಭ, ಮನೆ ಕಟ್ಟೋದು, ಮದುವೆ ಮಾಡೋದು, ಉಪನಯನ, ಮುಂಜಿ, ಪ್ರಸ್ತ, ಗರ್ಭದಾನ, ಇವುಗಳು ಯಾವುದೂ ಮಾಡಬಾರದು ಅನ್ನೋ ಒಂದು ನಿಯಮ ತಂದಿಟ್ಟಿದ್ರು. ಅದರಲ್ಲೂ ಮುಖ್ಯವಾಗಿ ಭೂಮಿ ಅಗಿಯೋ ಕೆಲಸ, ಮನೆ ಕಟ್ಟೋದು ಅತಿ ಮುಖ್ಯವಾಗಿ. ಭೂಮಿ ಅಗಿಯೋದು ಅಂದ್ರೆ ಅದು ರೈತಾಪಿ ಕೆಲಸ. ಮನೆ ಕಟ್ಟೋದು ಯಾಕೆ ಬೇಡ ಅಂದಿದ್ರು ಅನ್ನೋದನ್ನು ಹೇಳ್ಬಿಡ್ತೇನೆ. ಅಲ್ಲಿ ಭೂಮಿ ಅಗಿದ್ದು ಬಿತ್ತನೆ ಹಾಕೋ ಸಂದರ್ಭದಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾವಲು ನಿಂತ್ಕೋಬೇಕಾಗುತ್ತೆ. ಅಂಥದ್ರಲ್ಲಿ ಅಲ್ಲಿ ಒಂದು ಗೊಬ್ಬರಕ್ಕೆ ದುಡ್ಡು ಬೇಕು, ಬೀಜ ಬಿತ್ತನೆಗೆ ದುಡ್ಡು ಬೇಕು, ಆ ಮಣ್ಣು ಹದ ಮಾಡಲಿಕ್ಕೆ ದುಡ್ಡು ಬೇಕು, ಕೆಲಸಗಾರರು ಬೇಕು, ಮನೆಯವರು ಆಳು ಕಾಳು ನೋಡ್ಕೋಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆಗ ತೆಗೆದುಕೊಳ್ಳುವ ಎಚ್ಚರಿಕೆಯಲ್ಲಿ ಏನಾದರೂ ಏರುಪೇರು ಆಗಿಬಿಡ್ತು ಅಂದರೆ ವರ್ಷ ಪೂರ್ತಿ ಬೆಳೆದಂಥ ಬೆಳೆ ನಾಶ. ಬೆಳೆಯಲ್ಲಿ ಯೋಜನೆ ಮಾಡಿದಂಥದ್ದು ಹೋಯ್ತು. ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಎರಡೆರಡು ದೋಣಿನಲ್ಲಿ ಕಾಲಿಡಬಾರದು ಅನ್ನೋ ಒಂದು ಮಾತು ಹೇಳ್ತಾರೆ. ಖರ್ಚುಗಳು ಜಾಸ್ತಿ, ವೆಚ್ಚಗಳು ಜಾಸ್ತಿ. ಇಂಥ ಒಂದು ಸಂದರ್ಭದಲ್ಲಿ ಅವನು ಮನೆ ಕಟ್ಟೋದೇನಾದರೂ ಆರಂಭ ಮಾಡ್ದ ಅಂದರೆ ಮನೆ ಕಟ್ಟೋದು ನೋಡ್ತಾನ, ಇಲ್ಲ ಈ ಒಂದು ಬಿತ್ತನೆ ಕಾರ್ಯ ನೋಡ್ತಾನ, ಎಡವಟ್ಟಾಗುತ್ತೆ. ಸೊ ಇದಕ್ಕೆ ಸಿಕ್ಕಾಬಟ್ಟೆ ದುಡ್ಡು, ಜನ ಆಳು ಕಾಳು ಸಿಗೋದಿಲ್ಲ, ಟೆನ್ಷನ್ ಶುರು ಆಗುತ್ತೆ. ಎಲ್ಲರೂ ಬಿತ್ತನೆ ಕಾರ್ಯಗಳಿಗೆ ಕರ್ಸ್ಕೊಬಿಟ್ಟಿರ್ತಾರೆ, ಗುತ್ತಿಗೆ ಕೊಟ್ಟು ಕರ್ಸ್ಕೊಬಿಟ್ಟಿರ್ತಾರೆ. ನೋಡಪ್ಪ ನಿಮ್ಮ ಕಡೆ ಒಂದು 20 ಜನ ಕರ್ಕೊಬಂದು ಇದನ್ನೆಲ್ಲ ಹದ ಮಾಡಿ, ಕಟಾವು ಮಾಡಿ, ಇದನ್ನು ಬೆಳೆ ಹಾಕಿ, ಗೊಬ್ಬರ ಹಾಕಿ, ನೀರು ಹಾಕಿ, ಈ ಥರ ಪೈರು ನಾವು ಇದು ಮಾಡ್ತಕ್ಕಂಥದ್ದು ನೋಡಿ ಅಂತಕ್ಕಂಥ ರೈತಾಪಿ ಜನ. ಆ ಸಂದರ್ಭದಲ್ಲಿ ಕೆಲಸಗಾರರು ಸಿಗೋದಿಲ್ಲ, ನೀವೇನೋ ಮನೆ ಕಟ್ಟಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡಂತಹ ಗುರುಗಳು ಆಷಾಢ ಮಾಸದಲ್ಲಿ ಗೃಹಾರಂಭವನ್ನ ಮಾಡ್ಕೋಬಾರದು ಅನ್ನೋ ಒಂದು ಮಾತನ್ನ, ನಿಯಮವನ್ನ ತಂದಿಟ್ಟಿದ್ದು.
ಸಿಗೋಲ್ಲ. ಕೆಲಸಗಾರರು ಅತಿ ಮುಖ್ಯವಾಗಿ ಸಿಗೋದಿಲ್ಲ ಆಷಾಢ ಮಾಸದಲ್ಲಿ ನೋಡಿ. ಬೇಕಾದ್ರೆ ಎಲ್ಲ ಒಂದು ಈ ಕೆಲಸ ಕಾರ್ಯಗಳಿಗೆ ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರವೇ ಗೃಹಾರಂಭ ಆದಷ್ಟು ಆಗ ಗಾಳಿ ಜಾಸ್ತಿ, ಮಳೆ ಜಾಸ್ತಿ, ಕೆಲಸಗಳು ಸಾಗೋದಿಲ್ಲ, ಕಾಯಿಲೆ ಬೀಳ್ತಾರೆ. ನೀರಿನಲ್ಲಿ ನಿಂತ್ಕೊಂಡ ಅಂದ್ರೆ ಸಿಮೆಂಟು ಮಣ್ಣು ಹೊರೋದು, ಒಂಚೂರು ಥಂಡಿ ಆಯ್ತು ಅಂದ್ರೆ ಮನುಷ್ಯನಿಗೆ ಈಗಲೇ ಜಾಸ್ತಿ ಚಳಿ ಜ್ವರ. ಡಾಕ್ಟರ್ಗಳು ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋದು ಪಾಪ, ನಿಜ ಹೇಳಬೇಕು ಅಂದ್ರೆ. ಎಲ್ಲ ಒಂದು ಇದಾಗೋಕಿಲ್ಲ ಇನ್ಫೆಕ್ಷನ್. ಬೆಂಗಳೂರಿನಲ್ಲಿ ಯಾವಾಗಲೂ ಕೇಳಲಾರದ ಟೆಂಪರೇಚರ್ ಈಗ 18 ಡಿಗ್ರಿ ಸೆಲ್ಸಿಯಸ್. ಅದು ಯೋಚನೆ ಮಾಡಿ ನೋಡಿ. ಇನ್ನು ಹಳ್ಳಿಗಾಡಿನಲ್ಲಿ ಇನ್ಯಾವ ಮಟ್ಟದ ಟೆಂಪರೇಚರ್ ಇರುತ್ತೆ. ಆದ್ದರಿಂದ ದಯವಿಟ್ಟು ಶ್ರಾವಣ ಬಂದ್ಬಿಡ್ಲಿ. ನೆಕ್ಸ್ಟ್ ದಿನ ಆಗ್ಬಿಡುತ್ತೆ. ಜೀವನ ಪರ್ಯಂತ ವಾಸೋ ಮನೆಗೆ ಇನ್ನೊಂದು ತಿಂಗಳು ಕಾಯ್ಲಿಕ್ಕಾಗೋದಿಲ್ವೋ? 1 ತಿಂಗಳು ಕಾತ್ಕೋಬೇಡಿ. ಶ್ರಾವಣ ಆರಂಭ ಆಗುತ್ತೆ ಆಗಸ್ಟ್ 6ರ ಮೇಲೆ. ಆಗ ಮಾಡ್ಕೊಳ್ಳಿವ್ರಂತೆ, ಆತರ ಪಡಬೇಡಿ. ಒಳ್ಳೇದಾಗ್ಲಿ, ಹೋಗ್ಬೇಡಿ. ಚಿತ್ರ ಅವರೇ, ಬಹುಶಃ ನಿಮ್ಮ ಪತ್ರಕ್ಕೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಧನ್ಯವಾದವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ಮಾತುಕತೆ ಮುಂದುವರ್ಸೋಣ್ವೆ? ಈ ರಾಶಿಫಲದಲ್ಲಿ ಸಿಂಹ ರಾಶಿಗೆ ನೋಡೋಣ. 12ನೇ ಮನೆ ಚಂದ್ರ, ಶನಿ ಭಾವ, ಆ ಶನಿ ಬೇರೆ ಉಚ್ಚ. ಸ್ವಲ್ಪ ದಿಢೀರ್ ಪ್ರಯಾಣ ಪ್ರಭಾವಗಳಾಗ್ತಕ್ಕಂಥದ್ದಾಗುತ್ತೆ. ಈ ದೇವತಾ ಕಾರ್ಯ, ಪೂಜಾ ಕಾರ್ಯ, ಯಾವುದೋ ಭೂಮಿ ಕಾರ್ಯ, ಮನೆ ಕಾರ್ಯ, ಉದ್ಯೋಗದಲ್ಲಿ ಸ್ವಲ್ಪ ದಿಢೀರ್ ಬದಲಾವಣೆ ಬರ್ಬೋದು. ಓಡಾಟ ಸಿಕ್ಕಂಥದ್ದಿರುತ್ತೆ. ದಿಢೀರ್ ಟ್ರಾನ್ಸ್ಫರಬಲ್ ಜಾಬು ಆಗ್ಬೋದು. ಮಾರ್ಕೆಟಿಂಗ್ನಲ್ಲಿರೋರು, ಸೇಲ್ಸಲ್ಲಿರೋರು, ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರೋರು, ಟೂರ್ಸು ಟ್ರಾವೆಲ್ಸಲ್ಲಿರೋರು, ಗಾರ್ಮೆಂಟ್ಸಲ್ಲಿರೋರು, ದಿಢೀರ್ ಅಂತ ಏನಾದರೂ ಒಂದು ಒತ್ತಡದ ಛಾಯೆ ಆಗ್ತಕ್ಕಂಥದ್ದು ಆಗುತ್ತೆ. ನೋಡ್ಕೊಂಡು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಯಶಸ್ಸು ಮಾಡಿಬಿಡ್ತೀರಾ. ಸರ್ಕಾರಿ ಮಟ್ಟದ ಕೆಲಸದಲ್ಲಿರ್ತಕ್ಕಂಥವ್ರಿಗಂತೂ ತುಂಬ ಅದ್ಭುತವಾದಂಥ ಒಂದು ದಿನ. ಇನ್ನು ಕನ್ಯಾ ರಾಶಿ, ಸ್ಥಾನದಲ್ಲಿ ಚಂದ್ರ, ಯೋಗಕಾರಕ ಶುಕ್ರ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಲಗ್ನಾಧಿಪತಿ ಆದಂಥ ಬುಧ ಬೇರೆ ದಶಮಭಾವದಲ್ಲಿ ವಕ್ರ. ಸ್ವಲ್ಪ ನೋಡಿಕೊಂಡು ವ್ಯವಹಾರವನ್ನ ಮಾಡ್ತಕ್ಕಂಥದ್ದು ಮಾಡಿ. ಯಾವುದೇ ಲೇವಾದೇವಿ ಯಾರ ಜೊತೆಲಿ ವ್ಯವಹಾರ ಮಾಡಿದ್ರು ಅಷ್ಟೇ. ಕೇಂದ್ರಾಧಿಪತಿ ದೋಷ ಇದೆ ಕನ್ಯಾ ರಾಶಿಯವರು. ಟೋಪಿ ಹಾಕಿಸ್ಕೊಳ್ಳೋದಂತೂ ಪಕ್ಕ ಈ ವರ್ಷದಲ್ಲಿ, ನೆನ್ಪಿಟ್ಕೊಳ್ಳಿ. 2ನೇ ಮನೇಲಿ ಶನಿ, ಯಾರನ್ನೂ ನಂಬಿ ದುಡ್ಡು ಕೊಟ್ಟು ವ್ಯವಹಾರ ಮಾಡಕ್ಕೆ ಹೋಗಿನೂ ಏನೋ ಒಂದು ಎಳೆದಾಟ ಆಗ್ತಕ್ಕಂಥದ್ದಾಗುವುದು, ಇದು ಪಕ್ಕ. ಯಾರ ಜೊತೆ ಮಾಡಿದ್ರು ದೇವರೇ ಬಂದು ಅಯ್ಯ ಒಂದು 50,000 ಕೊಟ್ಟಿರ ತುಂಬಾ ಕಷ್ಟ ಅಂದ್ರು, ಸ್ವಲ್ಪ ಚೆಕ್ಕು ಶೂರ್ ಪತ್ರ ಇಟ್ಬಿಟ್ಟು ವ್ಯವಹಾರ ಮಾಡಿ ಅಂತ ಹೇಳಿ. ಇಲ್ಲ, ನೀವು ಯಾರಿಗಾದ್ರೂ ಕೊಟ್ರೆ ಸಿಕ್ಕಾಕೋತೀರ. ವ್ಯವಹಾರ ಪ್ರತಿಯೊಂದು ನಿಮಗೆ 100 ರೂಪಾಯಿ ಆದಾಯ ಇದೆ ಅಂದ್ರೆ 15 ರೂಪಾಯಿ ಮಾತ್ರ ರಿಸ್ಕ್ ತಗೊಳ್ಳೋ ಒಂದು ಚಾನ್ಸಸ್. ಯಾಕಂದ್ರೆ ಬುಧ ವಕ್ರ ಏನೋ ಒಂದು ಎಡವಟ್ಟು ಮಾಡಿಸ್ತಾನೆ ನಿಮ್ಮ ವ್ಯವಹಾರಗಳಲ್ಲಿ. ಎಚ್ಚರಿಕೆ. ವ್ಯವಹಾರಕಾರಕ ಬುಧನೇನಾದ್ರೂ ವಕ್ರವಾಯಿತು ಅಂದ್ರೆ ಗುದ್ದೆ. ಇವತ್ತು ಅಂತಹದ ಒಂದು ಸೂಚನೆ ಕೂಡ ಸಣ್ಣದಾಗಿ ನಡೆದ್ರೂ ಕೂಡ ಬುದ್ಧಿವಂತಿಕೆಯಿಂದ ನಿಭಾಯಿಸ್ಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಈ ಒಂದು ಟೀಚರ್ಸ್ ಲೈನು, ಜಡ್ಜಸ್ಸು, ಡಾಕ್ಟರ್ಸು, ಲೆಕ್ಚರರ್ಸು, ಅಡ್ವೈಸರ್ಸು, ಕನ್ಸಲ್ಟೆಂಟ್ಸು, ಪ್ರೊಫೆಸರ್ಸು, ಈ ಥರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಅಭಿವೃದ್ಧಿ, ಹೆಸರು, ಖ್ಯಾತಿ. ಇನ್ನು ತುಲಾ ರಾಶಿ, ತುಲಾ ರಾಶಿಯವರಿಗೆ ದಶಮದಲ್ಲಿರ್ತಕ್ಕಂಥ ಚಂದ್ರ ದಶಮಾಧಿಪತಿಯೇ ಶುಕ್ರನ ಜೊತೆ ಸೇರ್ಕೊಂಡಿದ್ದಾನೆ. ಈ ಒಂದು ಫ್ಲೈಟ್ಸ್ ಅಲ್ಲಿ ಕೆಲಸ, ಬೆಳ್ಳಿ ಅಂಗಡಿ, ಬಂಗಾರದ ಅಂಗಡಿ, ವಸ್ತ್ರದ ಅಂಗಡಿ, ಆಭರಣದ ಅಂಗಡಿ, ಬೇಕರಿ ಅಂಗಡಿ, ಜ್ಯೂಸ್ ಅಂಗಡಿ, ಹೋಟೆಲ್ ಅಂಗಡಿ, ಅವುಗಳಿಗೆ ಸಂಬಂಧಪಟ್ಟಂತ ಉದ್ಯೋಗ, ವ್ಯವಹಾರ, ವ್ಯಾಪಾರ ಏನ್ ಮಾಡ್ತಿದ್ರು ವಿಶೇಷವಾದಂತಹ ಲಾಭವನ್ನ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಒಂಥರ ಪರಿಪೂರ್ಣ ಸಂತೃಪ್ತಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ಪ್ರಮೋಷನ್, ಪೊಸಿಷನ್. ತುಲಾ ರಾಶಿಯವರಿಗೊಂದು ಇವತ್ತೊಂದು ಉದ್ಯೋಗದಲ್ಲಿ ಒಂದು ಪ್ರಮೋಷನ್ನು, ಆ ಒಂದು ಬೆಟರ್ ಒಂದು ಸ್ಥಳಾಂತರ ಆಗ್ತಕ್ಕಂಥದ್ದು, ಇಲ್ಲ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ರೆ ವಿಶೇಷವಾದಂಥ ಅನುಕೂಲಕರವಾಗಿರ್ತಕ್ಕಂಥ ದಿನವಾಗಿರುತ್ತೆ. ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವ್ರು, ಇಲ್ಲ ಭೂಮಿ ಮನೆ ಬದಲಾಯಿಸಬೇಕು ಅಂದ್ಕೊಳ್ತಕ್ಕಂಥವ್ರಿಗೂ ಅನುಕೂಲಿಸಿದೆ. ಏನು ವೃಶ್ಚಿಕ ರಾಶಿ, ನಿಮಗೂ ಚೆನ್ನಾಗಿದೆ. ಅದರಲ್ಲೂ ಈ ಗಾರ್ಮೆಂಟ್ಸ್ ಅಲ್ಲಿರೋರು, ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಿಕಲ್ ಕೆಲಸ, ಟೆಕ್ನಿಕಲ್ ಕೆಲಸ, ಭೂಮಿ ಕೆಲಸ, ಮನೆ ಕೆಲಸ, ಮರದ ದಿಮ್ಮಿಗಳ ಕೆಲಸ, ಮರ ಕುಯ್ಯುವ ಕೆಲಸ, ಶಿಲ್ಪ, ಕಲ್ಲು ಒಡೆಯುವ ಕೆಲಸ, ಕಟ್ಟಡ ಕಟ್ಟುವ ಕೆಲಸ, ಈ ಒಂದು ಪ್ಲಂಬಿಂಗ್ ಕೆಲಸ, ಗ್ರಾನೈಟ್ ಕೆಲಸ, ಎಲೆಕ್ಟ್ರಿಷಿಯನ್ ಕೆಲಸ, ಇಂತಹವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅನುಕೂಲ, ದುಡ್ಡು ಸಂಪಾದನೆ ನೋಡ್ತಕ್ಕಂಥ ದಿನ. ಏನು ಧನುಸು ರಾಶಿ,
ನಿಮಗೆ ಗುರು 7ನೇ ಮನೆಯಲ್ಲಿದ್ದಾನೆ, ಚಂದ್ರ ಅಷ್ಟಮದಲ್ಲಿದ್ದಾನೆ. ಗುರುವಿನ ಮುಂದೆ ಚಂದ್ರ ಬಂದಾಗ ಹೆಸರು, ಜನ ಇದೆಲ್ಲವನ್ನು ನೋಡ್ತಕ್ಕಂಥ ಸಂತೃಪ್ತಿ ಅಂತ ಹೇಳ್ತೇವೆ. ಆದರೆ ಚಂಚಲ ಸ್ವಭಾವ, ತಿರುಗಾಟ, ವೃಥಾ ಅಲೆದಾಟ, ವೃಥಾ ಪರಿಶ್ರಮ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಯಾರಾದರೂ ನೀವೇನಾದರೂ ಕೆಲಸ, ಒಂದು ಫ್ಯಾಕ್ಟ್ರಿ, ಒಂದು ಕಂಪನಿ, ಒಂದು ಅಂಗಡಿ, ಒಂದು ಯೂನಿಟ್ ಏನೋ ಒಂದು ನಡೆಸ್ತಿದ್ದೀರಾ, ಕೆಲಸಗಾರರು ಇವತ್ತು ಕೈ ಕೊಡ್ತಾರೆ. ಇವತ್ತು ಅವ್ರಿಗೆ ಅವರೇ ದೊಡ್ಡಪ್ಪ, ಹೋಗಿ ಸರ್, ಹಿಂಗಂದ್ರು ಸರ್, ಹಂಗಂದ್ರು ಸರ್ ಅಂತ. ನೀವು ಯಜಮಾನರಾಗಿರೋರು ಕೆಲಸಗಾರರಾಗ್ತಿರೋ, ಕೆಲಸಗಾರರು ಯಜಮಾನರಾಗ್ತಕ್ಕಂಥ ಭಾವ. ಅಯ್ಯೋ ಬೇಜಾರಾಗ್ಬಿಡುತ್ತೆ ನಿಮಗೆ, ಇದು ಎಂಥದಪ್ಪ ಅನ್ನೋ ಒಂದು ಭಾವ. ಏನ್ ಮಾಡಿ ಅಂತ ಹೇಳಿದ್ರೆ, ಇವತ್ತು ಮನೆಯಿಂದ ಹೊರಗಡೆ ಹೋಗುವಾಗ ಆದಷ್ಟು ಧನುಸು ರಾಶಿಯವರು ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ, ಅಜ್ಜ ಅಜ್ಜಿ ಇದ್ರೆ, ತಂದೆ ತಾಯಿ ಇದ್ರೆ, ಅವರ ಪಾದಕ್ಕೆ ನಿಮ್ಮ ಶಿರಸ್ಸನ್ನ ಮುಟ್ಟಿ ನಮಸ್ತೆ ಹಾಕಬೇಕು. ಅದು ಅಂಗುಷ್ಟಕ್ಕೆ, ಅಂದ್ರೆ ಹೆಬ್ಬೆರಳಿಗೆ ನಿಮ್ಮ ಪಾದ ಸೋಕ್ತಕ್ಕಂಥದ್ದು ಮಾಡಿ. ಹೋಗಿ ಗುರುಗಳೇ ಸುಮ್ಮನೆ ಇದೆಲ್ಲ ಹೇಳ್ಬೇಡಿ, ನಮ್ಗೆ ಇದೆಲ್ಲ ಇಲ್ಲ. ಹೌದಪ್ಪ, ಏನ್ ಮಾಡೋಕ್ಕಾಗೋದಿಲ್ಲ. ಕಾಲ ಬದಲಾಗಿಲ್ಲ, ನಾವು ಬದಲಾಗಿರೋದು, ನಮ್ಮ ಅಹಂ ಜಾಸ್ತಿ ಆಗಿರೋದು. ಅವರ ಪಾದಕ್ಕೆ ಕಾಲಿಗೆ ಬೀಳದವರು ಜೀವನದಲ್ಲಿ ನೀವು ನಿಮಗೆ ಯಾರು ಬೀಳೋಲ್ಲ, ನೆನ್ಪಿಟ್ಕೊಳ್ಳಿ. ಶನಿ ದೋಷ ಇರತಕ್ಕಂಥವ್ರು ನಾವು ಫಸ್ಟ್ ಹೇಳೋದೇನು ಗೊತ್ತಾ, ಹಿರಿಯರ ಪಾದ ಇಟ್ಕೋಬಿಡಿ, ಒತ್ತು ಬಿಡಿ, ಸಾಕು, ಎಲ್ಲಾ ದೋಷ ಹೋಯ್ತು ಅಂತ. ದೊಡ್ಡವ್ರ ಪಾದ ಹಿಡ್ಕೊಬಿಟ್ರೆ ಸಾಕು, ಪ್ರಾಬ್ಲಮ್ ಇಸ್ ಸಾರ್ಟೆಡ್ ಔಟ್. ಬೇಡ, ಅವ್ರ ಕೈಗೆ ಒಂದಷ್ಟು ಚಿಲ್ಲರೆ ಕಾಸಾದ್ರೂ ಕೊಟ್ಟು ಹೋಗ್ರಪ್ಪ, ಅಷ್ಟು ಮಾಡಿ. ಧನುಷ್ ರಾಶಿಯವರು ಅವ್ರ ಹೆಸರಲ್ಲಿ ಒಂದು ಸಿಹಿ ಆದ್ರೂ ಅವ್ರು ಇಲ್ಲ, ಏನ್ ಮಾಡೋದು ಗುರುಗಳೇ? ಒಂದು ಸಿಹಿ ತಗೊಂಡು ಯಾರಿಗಾದ್ರೂ ವರ್ಕರ್ಸ್ಗೆ, ಕೊಲೀಗ್ಸ್ಗೆ ಕೊಡ್ತಕ್ಕಂಥದ್ದು ಮಾಡಿ, ತುಂಬಾ ವಿಶೇಷ. ಇರ್ಲಿ, ಈ ರಾಶಿ ಫಲ ಹೇಳ್ತಾ ಹೇಳ್ತಾ ಈ 3 ಇಂಚಿನ ದೀಪದ ಬಗ್ಗೆ ತಿಳಿಸ್ಕೊಡ್ಬೇಕು. ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತಿದ್ದೆ, ಸರಸ್ವತಿ ದೋಷಕ್ಕೆ ವಿಶೇಷವಾದಂತಹ ಒಂದು ಪೂಜಾ ವಿಧಾನದಲ್ಲಿ 3 ಇಂಚಿನ ದೀಪವನ್ನ ಬಳಸ್ತೇವೆ. ಯಾರಿಗೆ ಈಗ ತಾನೇ ಕಾಲೇಜಿಗೆ ಸೇರಿಸಿದ್ದೀರಾ, ಸ್ಟಾರ್ಟಿಂಗು ಸಿಲೆಬಸ್ ಎಲ್ಲೋ ಸ್ಟಾರ್ಟ್ ಆಗಿದ ತಕ್ಷಣ ಹೊಸಬ್ರು ಫ್ರೆಂಡ್ಸ್ ಮಾಡ್ಕೊಳ್ಳೋ ಒಂದು ಅಭ್ಯಾಸ ನಮಗೆ. ಕಾಲೇಜು, ಸ್ಕೂಲ್ಗೆ ಹೋಗಿದ್ದೆ, ನೀನು ಯಾರೋ, ನೀನು ಪಾಸ್ ಆಗಿದ್ದೇನೋ, ನಿನ್ಗೆ ಎಷ್ಟು ಮಾರ್ಕ್ಸು, ವಿಲ್ ಬಿ ಇನ್ ಝೂಮ್. ಸ್ಟಾರ್ಟಿಂಗ್ ಅಲ್ವಾ. ಲೆಕ್ಚರರ್ಸು ಅಷ್ಟೇ, ಮಾಸ್ಟರ್ಸು ಅಷ್ಟೇ, ಅಷ್ಟು ಒಂದು ಸೀರಿಯಸ್ ಕೊಡೋದಿಲ್ಲ, ಸ್ವಲ್ಪ ತಮಾಷೆ. ಅವ್ರನ್ನ ಆ ಮೋಲ್ಡ್ಗೆ ತೊಗೊಂಬರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಎಲ್ಲೋ ಆ ಒಂದು ಆರಂಭವೇ ಅದನ್ನ ಸ್ವಲ್ಪ ಉಡಾಪೆ ಆಗಿ ತಗೋಬಿಟ್ರು ಅಂತ ಇಟ್ಕೊಳ್ಳಿ. ಮಕ್ಕಳು, ಓದೋ ಮಕ್ಕಳು ಆ ಪೂರ್ತಿ ವರ್ಷ ಉಡಾಪೆ ಆಗ್ಬಿಡುತ್ತೆ. ದೆನ್ ಫೈನಲ್ ಎಕ್ಸಾಮ್ ಕೂಡ ಉಡಾಯಿಸ್ಕೊಂಡು ಹೋಗುತ್ತೆ. ಅದಾಗಬಾರದು ಅನ್ನೋದಾದ್ರೆ, ಎಲ್ಲೋ ಮಗ ಓದ್ತಿಲ್ಲ, ಓದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅಂದುಕೊಳ್ಳತಕ್ಕಂಥವರು ಮನೆಯಲ್ಲಿ ಇಲ್ಲ ಎಲ್ಲಿಯಾದ್ರೂ ಶಾರದಾದೇವಿ ದೇವಸ್ಥಾನಗಳಿದ್ರೆ, ಇಲ್ಲ ಮನೆಯಲ್ಲೇ ಪುಟ್ಟದಾಗಿ ಶಾರದಾದೇವಿ ಒಂದು ಫೋಟೋ ಇಟ್ಟು, ಇಲ್ಲ ಸರಸ್ವತಿ ಫೋಟೋ ಇಟ್ಟು 3 ಇಂಚಿನ 2 ದೀಪವನ್ನ, ಜೋಡಿ ದೀಪವನ್ನ ಎಡಗಡೆ ಒಂದು ಬಲಗಡೆ ಒಂದು ಹಚ್ಚಿ, ಪ್ರಾತಃ ಕಾಲದಲ್ಲಾಗ್ಲಿ ಇಲ್ಲ ಸಂಧ್ಯಾ ಕಾಲದಲ್ಲಾದ್ರೆ ಇದ್ದಿದ್ದು ಅದ್ಭುತ, ತೊಂದರೆ ಇಲ್ಲ. ಬೆಲ್ಲದ ದೋಸೆಯ ನೈವೇದ್ಯಕ್ಕೆ ಇಡಬೇಕು. ಬೆಲ್ಲ ಹಾಕಿ ಮಾಡಿರ್ತಕ್ಕಂಥ ದೋಸೆಯನ್ನ ನೈವೇದ್ಯಕ್ಕೆ ಮಾಡಿಕೊಳ್ತಕ್ಕಂಥದ್ದು ಮಾಡಿ, ಆ ನಂತರ ಅದನ್ನು ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಸುತ್ತೆ. ಆದಷ್ಟು ಆಗ ಗಾಯತ್ರಿ ಮಂತ್ರವನ್ನ ಅನುಷ್ಠಾನ ಮಾಡಿಕೊಳ್ತಕ್ಕಂಥದ್ದು ಮಾಡಿ, ತುಂಬಾ ವಿಶೇಷ. ಸರಸ್ವತಿ ಮಂತ್ರವನ್ನ ಜಪ ಮಾಡಿಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಇನ್ನೂ ವಿಶೇಷ. ಮೇಧಾ ದಕ್ಷಿಣಾಮೂರ್ತಿ ಮಂತ್ರ ಮಹಾ ವಿಶೇಷ. ಇರ್ಲಿ, ಇನ್ನಷ್ಟು ಮಾತುಕತೆ, ಮಾಹಿತಿ ಮುಂದಿನ ಭಾಗದಲ್ಲಿದೆ, ಕಾದು. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಯಾದಗಿರಿಯಿಂದ ಅಕ್ಕ ಮಹಾದೇವಿ ಅಂತ. ಎಲ್ಲಿಂದ? ಯಾದಗಿರಿಯಿಂದ. ಯಾದಗಿರಿಯಿಂದ ಅಕ್ಕ ಮಹಾದೇವಿ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು? ಓಂ ದಕ್ಷಿಣಜ್ಞೆ ಅಂತ. ಚೆನ್ನಾಗಿದೆ ಕಣ್ರಿ ಹೆಸರು. ಹೇಳಿ, ಹುಟ್ಟಿದ ದಿನಾಂಕವನ್ನ? 1/6/2010. ಸಮಯ? ನೈಟ್ 8:55. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಮ್ಯಾಮ್ 5. ಅಕ್ಕ ಮಹಾದೇವಿಯವರೇ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೇನಮ್ಮ, ಚೆನ್ನಾಗಿದ್ದೇನೆ ತಾಯಿ, ಚೆನ್ನಾಗಿದ್ದೇನೆ. ಗುರುಜಿ, ನಮ್ಗೆ ಏನ್ ಕೇಳ್ಬೇಕಾಗಿತ್ತು ಅಂದ್ರೆ, ನಮ್ಮ ಬಾಬು ಹೆಸರು ಅದು ನಾಮಫಲ, ಐ ಮೀನ್ ಅದು ಹೆಸರು ತೆಗಿಸಿದಾಗ ಅದು ಶಿ ಇಂದ ಎಸ್ ಇಂದ ಇಡ್ಬೇಕು ಹೆಸರು ಅಂತ ಬಂದಿತ್ತು. ಬಟ್ ನಮ್ಮ ಅಕ್ಕ ಇದು ಓಂ ದಕ್ಷಿಣಜ್ಞೆ ಅನ್ನೋ ಹೆಸರು ಅವಳಿಗೆ ಇಷ್ಟ ಆಯ್ತು ಅಂತ ಈ ಹೆಸರು ಇಟ್ಟಿದ್ದಾರೆ. ಅದವನಿಗೆ ಆಗ್ ಬರುತ್ತಾ? ಅದವನಿಗೆ ಎಷ್ಟು ತಂದು ಕೊಡುತ್ತಾ, ಹೇಗೆ? ಒಂದು ನೆನ್ಪಿಟ್ಕೊಳ್ಳಿ, ನಾನು 100 ಬಾರಿ ಹೇಳಿದ್ದೇನೆ, ದೇವರುಗಳ ಹೆಸರು
ನದಿಗಳ ಹೆಸರು, ಹೂಗಳ ಹೆಸರು ಸಾಮಾನ್ಯವಾಗಿ ಇಡಬಾರದು. ಅವುಗಳು ಬಹುದೊಡ್ಡ ಒಂದು ಸ್ಥಾನ. ಓಂಕಾರವನ್ನು ಕೂಡ ಹೆಸರುಗಳಲ್ಲಿ ಸೇರಿಸಬಾರ್ದು, ವೈರಾಗ್ಯ ಬಂದ್ಬಿಡುತ್ತೆ. ಅದಕ್ಕೆ ಈ ಶ್ರೀಕಾರವೇನಾದ್ರೂ ಮುಂದ್ಗಡೆ ಇದ್ರೂ ಕೂಡ ಹೇಳ್ತಿರ್ತೇವೆ ವೈರಾಗ್ಯ ಜಾತಕ. ಶ್ರೀಕಾರ ಕೊನೆಯಲ್ಲಿತ್ತು ಅಂತ ಹೇಳಿದ ಅಂದ್ರೆ ಅಲ್ಲಿ ಏನೋ ಒಂದು ದಾಂಪತ್ಯದಲ್ಲೋ ಕಳತ್ರ ದೋಷವಾಗತಕ್ಕಂಥ ಒಂದು ಭಾವ. ನೀವು ಬೇಕಾದ್ರೆ ನೋಡಿ, ಶ್ರೀಕಾಂತನವರು, ಶ್ರೀನಿವಾಸನವರು, ಶ್ರೀನಾಥನವರು ಎಲ್ಲೋ ಒಂದು ಎಳೆದಾಟ ಅವ್ರ ಜೀವನದಲ್ಲಿ ಇದ್ದೇ ಇರುತ್ತೆ, ಎಲ್ಲೋ ಒಂದು ಕುಟುಕ್ತಕ್ಕಂಥ ಭಾವ. ಹಾಗೆ ಶ್ರೀ ಎಂಡಾಗಿರತಕ್ಕಂಥ ಭವ್ಯಶ್ರೀ, ರಾಜಶ್ರೀ, ಹೇಮಶ್ರೀ, ವಿದ್ಯಾಶ್ರೀ, ರೂಪಶ್ರೀ, ಭಾನುಶ್ರೀ, ಈ ಥರ ಶ್ರೀಕಾರ ಸೇರಿಸಿರ್ತಕ್ಕಂಥ ಹೆಸರುಗಳನ್ನು ನೋಡಿ, ಅಲ್ಲೇನೋ ಒಂದು ಎಳೆದಾಟ. ಅದರಿಂದ ನಿಮ್ಮ ಖುಷಿಗೋಸ್ಕರ ಆ ಹೆಸರು ಇರಲಿ, ತೊಂದರೆ ಇಲ್ಲ. ಆದರೆ ಶಾಲೆಗೆ ಕೊಡಬೇಕಾದಾಗ ಬೇರೆ ಹೆಸರು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂತಲೂ ಹೇಳ್ತೇನೆ ನೋಡಿ. ನೀವೇನು ಈಗ ಆಸೆಗೆ ಹೆಸರಿಟ್ರಿ, ಇಟ್ಸ್ 21st ಸೆಂಚುರಿ ಮುಗಿದು 22nd ಸೆಂಚುರಿ. ಈಗ ಅವನು ಒಂದು 15-20 ಒಂದು ಕಾಲೇಜ್ಗೆ ಹೋಗೋವಾಗ ಅವನನ್ನು ಯಾರೋ ಕೀಟ್ಲೆ ಮಾಡಿದ್ರು. ಏನು ಪಪ್ಪ ಅಮ್ಮಮ್ಮ ನಂಗೆ ಹೆಸರಿಟ್ಟಿದ್ದಾರೋ, ಯು ಶುಡ್ ನಾಟ್ ಆಲ್ಸೋ ಶಫಲ್. ಆಗಿನ ಜನ್ರೇಷನ್ನೇ ಬೇರೆ ಇರುತ್ತೆ, ಇಟ್ಸ್ ಗಾನ್. ಹಿಂದಿನ ಜನ್ರೇಷನ್ ಎಲ್ಲ ಹೇಳಿದ್ ಕೇಳ್ತಾರೆ, ಅವ್ರ ಅರ್ಥ ಭಾವ ಮಾಡ್ಕೊಂಡ ಜನ್ರೇಷನ್ ಅಂತೂ ಖಂಡಿತ ಅಲ್ಲ. ಪುಂಡ್ರಾಗ್ತಾರೆ ಮಕ್ಕಳು, ಹೊಡೆಯೋದು ಬಡಿಯೋದು, ತಂದೆ ತಾಯಿಗಳು ಗೌರವ ಕೊಡದೆ ಮಕ್ಕಳೇ ಜಾಸ್ತಿ ಆಗ್ತಕ್ಕಂಥ ಭಾವ ಈಗ. ಇಟ್ಸ್ ಗಾನ್. ಆ ಸಿಸ್ಟಮ್, ಆ ಕಸ್ಟಮ್. ಅಂಥದ್ರಲ್ಲಿ ಈ ಹೆಸರನ್ನಿಟ್ಟಾಗ ಅವ್ನಿಗೆ ಗ್ಯಾರಂಟಿ ಕೋದಂಡ ರಾಹು ಪ್ರಭಾವ, ಜಗಳ ಮುನಿಸು ಆಗಿ ಬರ್ತಕ್ಕಂಥದ್ದು ಬರುತ್ತೆ. ಪ್ರೀತಿ ವಿಶ್ವಾಸಕ್ಕೆ ಮನೆಯಲ್ಲಿ ಈ ಹೆಸರು ತಾಯಿನೇ ಕರ್ತ್ಕೊಳ್ಳಿ. ಆ ಒಂದು ಶಿ, ಶು, ಶೇ, ಶುಭ್ ಅಂತನೋ, ಶಿಶಿರ್ ಅಂತನೋ, ಶ್ರೀಕಾಂತ್ ಅಂತನೋ, ಶ್ರವಣ್ ಅಂತನೋ, ಈ ಥರದ್ದು ಏನಾದರೂ ಒಂದು ಪುಟ್ಟದಾಗ ಒಂದು ಹೆಸರಿಟ್ಟು ಬಿಡತಕ್ಕಂಥದ್ದು ಮಾಡಿ ಒಳ್ಳೇದಾಗ್ತಕ್ಕಂಥದ್ದು ಹೋಗ್ಬನ್ನಿ. ಧನ್ಯವಾದಗಳು ಅಕ್ಕ ಮಹಾದೇವಿಯವರೇ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದೆ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಈಗ ವಾಸ್ತುವಿನ ಬಗ್ಗೆ, ಶುಭ ವಾಸ್ತು ವಿಚಾರದಲ್ಲಿ ಇವತ್ತು ಒಂದು ವಿಶೇಷವಾದಂಥ ಆಯದ ಬಗ್ಗೆ ಹೇಳ್ತೇನೆ. ಅದು ಈ ಆಯದಲ್ಲಿ ಏನಾದರೂ ಮನೆ ಕಟ್ಕೊಂಡ್ರು ಅಂದರೆ ಗೋವಿಂದ ಗೋವಿಂದ ಸುತ್ತೋದೆ. ಅವರ ಮನೆಯಲ್ಲಿ ವಾಸಿಸುವುದಿಲ್ಲ. ಮನೆ ಕಟ್ಬಿಟ್ಟು ಆ ಮನೆನ ಬೇರೆಯವ್ರು ಯಾರಿಗೂ ಬಾಡಿಗೆಗೆ ಕೊಟ್ಬಿಟ್ಟು ಸುತ್ತಾಡ್ತಕ್ಕಂಥದ್ದು ಇಲ್ಲ. ಈ ಮನೇನ್ ಕಟ್ಟಿದ ಮೇಲೆ ಈ ಆಯದಲ್ಲಿ, ಅದು ಯಾವ ಆಯ ಅಂತನೂ ಹೇಳ್ಬಿಡ್ತೇನೆ, ಕರಾಯ ಅಂತ ಹೇಳ್ತೇವೆ. ಈ ಕರಾಯದಲ್ಲಿ ಏನಾದ್ರೂ ಮನೆಯನ್ನ ಕಟ್ಟಿಬಿಟ್ರೆ ಗಂಡ ಹೆಂಡತಿ ಜೊತೆಲಿರೋಲ್ಲ. ಸರ್ಕಾರಿ ಉದ್ಯೋಗದಲ್ಲಿದ್ರೆ ಅಂತೂ 101% ಹಿ ವಿಲ್ ಬಿ ಟ್ರಾನ್ಸ್ಫರ್ಡ್. ಒಂದು ಪ್ಲೇಸಿಂದ ಒಂದು ಪ್ಲೇಸ್, ಒಂದು ಪ್ಲೇಸಿಂದ ಒಂದು ಪ್ಲೇಸ್. ಎರಡನೇದು, ಪ್ರೈವೇಟಲ್ಲಿ ಕೆಲಸಕ್ಕಿದ್ರು ಕೂಡ ದಿಢೀರಂತ ಅವನ್ನೆಲ್ಲೋ ಹುಬ್ಳಿ, ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ನೀವು ಬೊಂಬೈಯಲ್ಲಿದ್ರೆ ಬೆಂಗಳೂರು ಟ್ರಾನ್ಸ್ಫರ್. ಈ ಥರ ಮನೆಯಲ್ಲೋ, ಹೆಂಡತಿಯಲ್ಲೋ, ಗಂಡ ಎಲ್ಲೋ, ಮಕ್ಕಳಿನ್ನೆಲ್ಲೋ, ಈ ಥರ ಆಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಅದಷ್ಟೇ ಅಲ್ಲ, ಅತಿ ಮುಖ್ಯವಾಗಿ ಸರ್ಕಾರದ ಜೊತೆ ವೈರತ್ವ ಏನಾಗುತ್ತೆ. ಟ್ರಾನ್ಸ್ಫರ್ ಆಗ್ತಾನೆ ಇದ್ರೆ, ಏನಪ್ಪ ಇವರು ಬೇಕು ಅಂತ ನನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ನಿಮ್ಮ ಸ್ಥಳ ಇದೆ, ನಿಮ್ಮ ಪೊಸಿಷನ್ ಇದೆ, ನಿಮ್ಮ ಜಾಗಕ್ಕೂ ಇನ್ನೊಬ್ಬನ ಟ್ರಾನ್ಸ್ಫರ್ ಮಾಡಿಟ್ಟಿದ್ದಾರೆ. ಅವ್ರ ಇನ್ಚಾರ್ಜ್ ಕೊಡೋದಾ, ನೀವು ನಿಮ್ಮ ಕೆಲಸ ಮುಂದುವರ್ಸ್ಕೊಂಡು ಹೋಗೋದಾ? ಈ ಒಂದು ಗಡಿಬಿಡಿಯ ಒಂದು ವೈರುಧ್ಯ ನಡೆದು ಸರ್ಕಾರದ ಮೇಲೆ ಕೇಸ್ ಆಗ್ತಕ್ಕಂಥದ್ದು. ನಿಮ್ಮ ಮನೆ ಜಾಗದ ಮೇಲೆ ರಸ್ತೆ ಅಗಲೀಕರಣ ಆಗ್ತಿದೆ. ಮೊದಲು ಪ್ಲಾನ್ ಕೊಟ್ಟಿದ್ದು ಬೇರೆ ಕಡೆ, ಅದನ್ನ ನಂಬ್ಕೊಂಡು ಮನೆ ಕಟ್ಟಿದ್ವಿ. ಈಗ ನೋಡಿದ್ರೆ ದಿಢೀರಂತ ಈ ಕಡೆ ರೋಡ್ ಮಾಡ್ತೀವಿ ಅಂತಕ್ಕಂಥದ್ದು. ನಿಮ್ಮ ಮನೆ ಗೋವಿಂದ ದಿಢೀರಂತ ಹೇಳಿ. ಸೊ ಇಂಥ ಒಂದು ಭಾವಗಳಾಗ್ತಕ್ಕಂಥದ್ದಾಗುತ್ತೆ. ಕರಾಯದಲ್ಲೇನಾದರೂ ಮನೆಯನ್ನು ಕಟ್ಟಿದ್ರೆ ಅದಷ್ಟೇ ಅಲ್ಲ, ಈ ಕರಾಯದಲ್ಲಿ ಏನಾದರೂ ಮನೆ ಕಟ್ಟಿದ್ರೆ ತೆರಿಗೆಗೆ ತುಂಬಾ ಟ್ಯಾಕ್ಸ್ಗಳು ಬೀಳುತ್ತೆ. ಯಾವುದೋ ಆದಾಯ ಬಂತು ಟ್ಯಾಕ್ಸ್. ಸಿಕ್ಕಾಬಟ್ಟೆ ಗೌರ್ಮೆಂಟ್ ಜಾಬಲ್ಲಿದ್ದು ಏನಾದರೂ ಸರಿಯಾಗಿ ದೋಚ್ಕೊಂಡು ಏನಾದರೂ ಮನೆ ಕಟ್ಟಿ ಅಕಸ್ಮಾತ್ ಪುಣ್ಯಾತ್ಮ ಯಾರಾದರೂ ನಿಮಗೆ ಏನಾದರೂ ಕರಾಯದಲ್ಲಿ ಆಯ ಹಾಕಿಕೊಟ್ಟು ಮನೆ ಕಟ್ಟಿಸ್ಬಿಟ್ಟಿದ್ರೆ ನೆನಪಿಟ್ಕೊಳ್ಳಿ, ನಿಮ್ಮ ಮನೆ ಮೇಲೆ ಪದೇ 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 ಇನ್ಕಮ್ ಟ್ಯಾಕ್ಸ್ ರೈಡ್. ನಾವು ಕೇಳ್ತಿರ್ತೀವಿ ಕೆಲವ್ರನ್ನ, ಅದೇನೋ ಅಂತಪ್ಪ, ಯಾವಾಗ ನೋಡಿದ್ರು ಅವ್ರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡು ಅಂತ. ಸೊ ದೆನ್ ದೇರ್ ಈಸ್ ಸಮಥಿಂಗ್ ಕರಾಯ. ನೀವು ಮನೆ ಕೇಳಿರ್ತೀರಾ, ಒಂದು ಅದ್ಭುತ. ನಾನು ಹೇಳಿದ್ದೆ, ಮುಚ್ಚಿಟ್ಟಿದ್ದೆಲ್ಲ ಹೊರಗಡೆ ಬರುತ್ತೆ ಅನ್ನತಕ್ಕಂಥದ್ದು.
ಸುಮಾರು 200 ಕೋಟಿ ರೂಪಾಯಿ ಬಂಗಾರ ಬೆಳ್ಳಿ ದುಡ್ಡು 4 ಟ್ರಕ್ಗಳಲ್ಲಿ ಸಾಗಿಸ್ತಿರ್ಬೇಕಾದ್ರೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಈ ತರ ಕರಾಯದಲ್ಲಿ ಕಟ್ಟಿರ್ತಾನೆ, ತೆರಿಗೆ ಭಯ, ಸಾಗಿಸ್ಬೇಕಾದ್ರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನೋಡಿ ಹಿಂಗಿರುತ್ತೆ. ಈ ತರ ದರಿದ್ರರಾಗುತ್ತಾರೆ. ಇನ್ನೇನಾಗುತ್ತೆ, ತಗೊಬಂದೆಲ್ಲ. ನಮ್ಮ ಕಡೆ ಒಂದು ನಿಯಮ ಇದೆ, ತೆರಿಗೆ ಅಧಿಕಾರಿಯಾಗಿ ಪೊಲೀಸ್ ಅಧಿಕಾರಿಯಾಗಿ ಮನೆ ಒಳಗಡೆ ಬರೋ ಹಾಗಿಲ್ಲ. ನಾವು ಅವರು ಆಫೀಸ್ಗೆ ಹೋಗೋದಿಲ್ಲ. ಅಯ್ಯೋ ಯಾರಪ್ಪ ಹೋಗ್ತಾರೆ, ಹೋಗಪ್ಪ ಸುಮ್ಮನೆ ಅಂತ. ಇನ್ಕಮ್ ಟ್ಯಾಕ್ಸ್ ಆಫೀಸರು, ಪೊಲೀಸ್ ಆಫೀಸರು ಸ್ನಾನ ಮಾಡಿಬಿಟ್ಟೆ ನಾವು ಮನೆ ಒಳಗಡೆ ಹೋಗೋದು. ಅವ್ರು ಬಂದ್ರು ಅಂದ್ರೆ ರಾಹು ಪ್ರಭಾವ, ಶನಿ ರಾಹು ಪ್ರಭಾವ ಯಾವುದೋ ಒಂದು ಕಂಡು ಹಿಡ್ಕೊಬಿಟ್ಟು ನಮ್ಮ ಮೇಲೆ ಬಂದ್ಬಿಡುತ್ತೆ, ಎಲ್ಲೋ ಒಂದು ಸುಂಟು ಗಾಳಿ ಬರುತ್ತೆ, ಬೀಸುತ್ತೆ ಅನ್ನತಕ್ಕಂಥ ಭಾವಕ್ಕೊಳಗಾಗ್ತದೆ. ಅಷ್ಟು ಭಯ ಬೀಳ್ತಕ್ಕಂಥದ್ದು. ಆ ರೀತಿ ಈ ಒಂದು ಕರಾಯದ ಒಂದು ಫಲ. ದರಿದ್ರರಾಗಬಿಡ್ತೀರಾ, ದೇಶಾಂತರಿಗಳಾಗಬಿಡ್ತೀರಾ. ಸೊ ಮನೆ ಕಟ್ಟುವಾಗ ನೀವು ವಾಸಿಸುವ ಮನೆಯನ್ನ ನೆಲ ಸರಿ ಇದೆ ಅಂತ ಅಷ್ಟೇ ಅಲ್ಲ ನೋಡೋದು, ಭೂಮಿ ಮಣ್ಣು ಸರಿ ಇದೆ ಅಂತ ಅಷ್ಟೇ ಅಲ್ಲ ನೋಡೋದು, ಆಯಾ ಸರಿ ಇದೆ ಅನ್ನೋದು ಅತಿ ಮುಖ್ಯವಾಗಿ ನೋಡ್ಕೋಬೇಕು. ನಾಳೆ ಇನ್ನೊಂದು ಆಯದ ಬಗ್ಗೆ ತಿಳಿಸ್ಕೊಡ್ತೇನೆ, ಕಾಯ್ತಾ ಇರಿ. ಈ ಒಂದು 3 ಇಂಚಿನ ದೀಪದ ಬಗ್ಗೆನೇ ಹೇಳ್ತಿದ್ದೆ, ಇವತ್ತಿದ್ದೊಂದು ಮುಗಿಸ್ಕೊಟ್ಬಿಡ್ತೇನೆ. ಈ 3 ಇಂಚಿನ ದೀಪದ್ದು ಅತಿ ಮುಖ್ಯವಾಗಿ ಯಾರಿಗೆ ಮಕ್ಕಳು ಆಗುತ್ತಿಲ್ಲವೋ, ಸಂತಾನ ಆಗುತ್ತಿಲ್ಲವೋ ಅಂತಹವರು ಈ ಒಂದು 3 ಇಂಚಿನ ದೀಪವನ್ನ ಮನೆಯಲ್ಲಿ ಸಂತಾನ ಗೋಪಾಲ ಕೃಷ್ಣನ ಒಂದು ಯಂತ್ರ ಬರುತ್ತೆ, ಅದನ್ನ ನಿಮ್ಮ ಹೆಸರಲ್ಲೇ ಅನುಷ್ಠಾನ ಆಗಿರ್ಬೇಕು. ಎಲ್ಲೋ ಸಿಗುತ್ತೆ ತಗೊಬಂದೆ. ಅಂದ್ರೆ ಎಲ್ಲೋ ಮನೆ ಇದೆ, ನೀವು ಹೋಗಿ ಒಳಗಡೆ ಎಂಟ್ರಿ ಆಗ್ಲಿಕ್ಕಾಗಲ್ಲ. ವೆದರ್ ಇಟ್ ಇಸ್ ರಿಜಿಸ್ಟರ್ಡ್ ಆನ್ ಯು, ನಿಮ್ಮ ಹೆಸರಲ್ಲಿ ಅಗ್ರಿಮೆಂಟ್ ಕೊಟ್ಟಿದ್ದಾರೆ, ನೀವು ಬಾಡಿಗೆಗಾದ್ರೂ ಇರ್ಬೋದು, ಲೀಸ್ಗೂ ಇರ್ಬೋದು, ಇಲ್ಲ ನೀವು ಮಾರ್ಕೊಂಡಿದ್ದೀವಿ, ನಾವು ಮಾರಿದ್ದೀವಿ, ನೀವು ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಏನಾದ್ರು ನಿಮ್ಮ ಹೆಸರಲ್ಲಿ ಅಗ್ರಿಮೆಂಟು ಡಾಕ್ಯುಮೆಂಟೇಶನ್ ಎಲ್ಲ ಆಗಿದೆಯಾ, ಇಷ್ಟೆಲ್ಲ ಇದೆ. ಯಾರ್ದು ಅಲ್ಲಿ ಮೊಬೈಲ್ ಬಿದ್ದಿದೆ ಅಂತ ಎತ್ಕೊಂಡ್ರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಬಿದ್ದಿದೆ ಗೊತ್ತಿಲ್ಲ, ನಾವು ತಗೊಂಡ್ಬಿಟ್ಟು ನಾವು ಅನ್ಕೋತೀವಿ. ಈಗೆಲ್ಲ ಮೊಬೈಲ್ ಸಾಫ್ಟ್ವೇರ್ಗಳು ಏನಾಗ್ಬಿಟ್ಟಿದೆ ಅಂದ್ರೆ ಯಾರ್ದೋ ಸಿಕ್ಕಿದ್ರು ಕೂಡ ಇಟ್ಕೊಳಕ್ಕಾಗಲ್ಲ, ನೀವು ಅರೆಸ್ಟ್ ಆಗೋದಂತೂ ಪಕ್ಕ. ಆ ಸಾಫ್ಟ್ವೇರ್ಗಳು ಬ್ಲಾಕೇಜು ಯಾರು ಯೂಸ್ ಮಾಡ್ತಾರೋ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಇದೆ, ಎಚ್ಚರಿಕೆ. ಸೊ ಆ ರೀತಿ ಸಿಕ್ಬಿಟ್ಟಿದೆ, ಇಟ್ಕೊಬಿಡ್ತೀನಿ ಅಂದ್ರೂ ಕೂಡ ಇರೋಕ್ಕಾಗಲ್ಲ. ತಗೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರ್ ಮಾಡಿಸಿ, ನೋಡಿ ಸ್ವಾಮಿ ನಮ್ಗೊಂದು ಸಿಕ್ಕಿತ್ತು, ಕೊಟ್ಟಿದ್ವಿ ಅಂತಕ್ಕಂಥದ್ದು ಮಾಡಬೇಕು. ಆ ರೀತಿ ಅಂತಹ ಒಂದು ನಿಯಮ ನೋಡ್ತೇವೆ. ಹಾಗೆಯೇ ಯಂತ್ರಗಳನ್ನ ತಗೋಬಂದ್ರು ಕೂಡ ಅಷ್ಟೇ, ಅದು ನಿಮ್ಮ ಹೆಸರಿಗೆ ಅನುಷ್ಠಾನ ಆಗಿದೆಯಾ, ಅಷ್ಟು ದಿಗ್ಬಂಧನ ಆಗಿದೆಯಾ, ಮಂತ್ರಾನುಷ್ಠಾನ ಮಾಡಿಕೊಟ್ಟಿದ್ದೀರಾ, ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರಾ, ಫಾರ್ಮಾಲಿಟೀಸ್ ಮುಗಿಸ್ಕೊಟ್ಟಿದ್ದಾರೆ, ಇದು ನಿಯಮ. ಅಂತಹ ಒಂದು ಮಾಡಿರ್ತಕ್ಕಂಥ ಸಂತಾನ ಗೋಪಾಲಕೃಷ್ಣ ಆ ಒಂದು ಯಂತ್ರವನ್ನ ತಗೋಬಂದು ಇಟ್ಟು 3 ಇಂಚಿನ ದೀಪವನ್ನ ಇಟ್ಟು ಪೂಜೆ ಮಾಡುವುದರಿಂದ ಸಮಸ್ತ ಸಂತಾನ ದೋಷಗಳು ಕೂಡ ಹೋಗಿ ಮಕ್ಕಳಾಗುತ್ತವೆ ಅನ್ನತಕ್ಕಂಥದ್ದು ಈ ಒಂದು ದೀಪ ಜ್ಯೋತಿಷ್ಯದಲ್ಲಿ ಹೇಳತಕ್ಕಂಥ ಒಂದು ಮಾತಿದೆ. ಪ್ರಯತ್ನ ಮಾಡಿ. ಹಾಗೆ ಮನೆಯಲ್ಲಿ ನಿತ್ಯವೂ ಕಲಹಗಳು ಆಗುತ್ತಿದೆ ಅನ್ನತಕ್ಕಂಥ ಸಂದರ್ಭದಲ್ಲೂ ಕುಲದೇವರಿಗೆ 3 ಇಂಚಿನ ದೀಪವನ್ನು ಹಚ್ಚುವುದರಿಂದ ಬಹು ವಿಶೇಷ ಫಲಗಳನ್ನು ನೋಡ್ತಕ್ಕಂಥದ್ದಾಗುತ್ತೆ. ಆದರೆ ದಂಪತಿಗಳೇ ಹಚ್ಚಬೇಕು. ಮುಖ್ಯವಾಗಿ ಮಂಗಳವಾರಗಳಂದು ಮಂಗಳ ಹೋರೆಯಲ್ಲಿ ಹಚ್ಚತಕ್ಕಂಥದ್ದು ವಿಶೇಷವಾಗುತ್ತೆ. ಇನ್ನೂ ಮುಖ್ಯವಾಗಿ ಬೆಳಿಗ್ಗೆ 9ರಿಂದ ಒಂದು 10:30 ಮಂಗಳವಾರಗಳಂತೆ ಆ ಸಂದರ್ಭಕ್ಕೆ ಹಚ್ಚಿ, ಇಲ್ಲ ಮಧ್ಯಾಹ್ನ 12-12:30 ಹಚ್ಚಿ, ಇಲ್ಲ ಮಧ್ಯಾಹ್ನ 3 ಗಂಟೆಗೆ ಹಚ್ಚಿ, ಇಲ್ಲ ಸಂಧ್ಯಾಕಾಲದಲ್ಲಿ ಹಚ್ಚಿ, 5:45 ಗೋಧೂಳಿ ಸಮಯದಲ್ಲಿ 3 ಇಂಚಿನ ದೀಪವನ್ನ ದಂಪತಿಗಳು ಹಚ್ಚತಕ್ಕಂಥದ್ದು ಮಾಡಬೇಕು. ಗಂಡ ಹೆಂಡತಿ. ಕುಲದೇವರಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಅವತ್ತು ರವೆಯಲ್ಲಿ ಪುಟ್ಟದಲ್ಲಿ ಹುರಿದು ಪುಟ್ಟದಾಗಿ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಕಡಿಮೆ ಅಂದ್ರೆ 9 ರವೆ ಉಂಡೆಯನ್ನ ಮಾಡಬೇಕಾಗುತ್ತೆ. ಕುಲದೇವರಿಗಿಟ್ಟು ಪೂಜೆ ಮಾಡಿ ಮನೆಯಲ್ಲಿರುವ ಮಕ್ಕಳಿಗೆ ನೀವು ಸ್ವಲ್ಪ ತಿಂದು ಅದನ್ನು ಬೇರೆಯವರಿಗೆ ಪ್ರಸಾದವಾಗಿ ಹಂಚುವುದರಿಂದ ಆ ಕುಲದೇವತಾ ಶಾಪ ಹೋಗಿ ಮನೆಯಲ್ಲಿ ಮನಃಶಾಂತಿಯನ್ನ ಹೆಚ್ಚಿಸ್ತಕ್ಕಂಥದ್ದಾಗುತ್ತೆ. ಇದು ಮಾತು ಇರ್ಲಿ. ರಾಶಿ ಫಲ ಬಂದಿರೋಣ. ಕೊನೆಯದಾಗಿ ಮಕರ ರಾಶಿ. ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಶುಕ್ರ. ಚಂದ್ರ ಬಂದು ಶನಿ ನಕ್ಷತ್ರ. ಶನಿ ನಮಗೆ ದಶಮದಲ್ಲಿ ಉಚ್ಚ. ನೆನಪಿಟ್ಟುಕೊಳ್ಳಿ, ಮಕರ ರಾಶಿಯವರೆಗೂ ಹೇಳಿದ್ದಾನೆ, ಶನಿ ವಕ್ರತ್ಯಾಗ ಮಾಡಿ ಉಚ್ಚ ಸ್ಥಾನದಲ್ಲಿ ಕೇಂದ್ರ ಭಾವದಲ್ಲಿದ್ದಾನೆ. ಕನ್ಫರ್ಮ್ ಏನೋ ಒಂದು ಅನಾಹುತ, ನಮ್ಮ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆನೋ, ಶ್ರೀನಿವಾಸನವರು
ಶಂಕರನವರು, ಶ್ರಾವಣಿ ಅನ್ನೋರು, ಶ್ರುತಿ ಅನ್ನೋರು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ವೆರಿ ಕೇರ್ಫುಲ್. ಏನಾದರೂ ಅಪವಾದ, ಎಳೆದಾಟ, ಉದ್ಯೋಗದಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ನಮ್ಮನ್ನ ಕಾಲೆಳಿತಕ್ಕಂಥ ಪ್ರಸಂಗ, ದಿಢೀರಂತ ಚೇಂಜಸ್ ಆಗ್ತಕ್ಕಂಥದ್ದು, ಅಂಥದ ಸೂಚನೆ ಇವತ್ತೇ ನೋಡ್ತಕ್ಕಂಥದ್ದು ಆಗಬಹುದು. ಈ ಶೋಭಾ ಅನ್ನೋರು ಇರ್ಬೋದು, ಶುಭಾ ಅನ್ನೋರು ಇರ್ಬೋದು, ಶುಭಕರ್ ಅನ್ನೋರು ಇರ್ಬೋದು, ಶಿವಕುಮಾರ್ ಅನ್ನತಕ್ಕಂಥವ್ರು ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಶ್ರೀಕಾಂತನವ್ರು ಇರ್ಬೋದು, ಶ್ರೀನಾಥನವ್ರು ಇರ್ಬೋದು. ಆರೋಗ್ಯದಲ್ಲಿ ಏನಾದರೂ ಕೂಡ ನಿಮಗೆ ವೀಸಿಂಗ್ ಇದ್ರೆ, ಡಸ್ಟ್ ಅಲರ್ಜಿ ಇದ್ರೆ, ಥ್ರೋಟ್ ಇನ್ಫೆಕ್ಷನ್ ಇದ್ರೆ, ವಾಟರ್ ಇನ್ಫೆಕ್ಷನ್ ಇದ್ರೆ ಸ್ವಲ್ಪ ಉಲ್ಪಣಿಸ್ತಕ್ಕಂಥದ್ದು, ಎಳೀತಕ್ಕಂಥ ಒಂದು ಭಾವ. ಏನು ಮಾಡಿ ಅಂದರೆ ಇವತ್ತು ಆದಷ್ಟು ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ, ಅಕ್ಕ, ತಂಗಿ, ಹೆಂಡತಿ, ನಿಮ್ಮ ಮಗಳಾಗಿದ್ರು ಸರಿ, ತಾಯಿ ಆಗಿದ್ರು ಸರಿ, ಅವ್ರಿಗೊಂದು ಚೂರು ಸಿಹಿ ಏನಾದರೂ ಕೊಟ್ಟುಬಿಟ್ಟು, ಇಲ್ಲ ಕೈಗೊಂದು 11 ರೂಪಾಯಿ ಆದರೂ ಕೊಟ್ಬಿಟ್ಟು ಹೊರಗಡೆ ಹೋಗಿ. ಆ ಒಂದು ಶುಕ್ರ ಪ್ರಭಾವ ನಿಮ್ಮನ್ನು ಕಾಪಾಡತಕ್ಕಂಥದ್ದಾಗುತ್ತೆ. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ. ಗುರುಜಿ, ಕೊನೆಯ ವಿಭಾಗದಲ್ಲಿ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಇನ್ನು ವಿಶೇಷವಾಗಿ ನಾನು ಆಗ್ಲೇ ಹೇಳ್ತಿದ್ದೆ ಈ ಒಂದು ಆಯುಧ ವಿಚಾರದಲ್ಲಿ, ಕರಾಯ ಅಂತ, ಮೊನ್ನೆನು ಹೇಳ್ಬೇಕಾದ್ರೆ ಧ್ವಜಾಯ, ಕಾಕಾಯ ಅಂತೆಲ್ಲ ಹೇಳ್ತಿದ್ದೆ. ಏನೋ ಗುರುಗಳೇ ಅದೆಲ್ಲ ಹೇಳ್ತೀರಾ, ನಮ್ಗೆ ಹೆಂಗ್ ಗೊತ್ತಾಗೋದು? ಹೌದು, ನೀವು ಕಟ್ಟೋ ನಿಮ್ಮ ವಿಸ್ತೀರ್ಣಕ್ಕೆ ಅನುಗುಣವಾಗಿ ನೀವು ಧ್ವಜಾಯದಲ್ಲ, ಕಾಕಾಯದಲ್ಲ, ಗಜಾಯದಲ್ಲ, ಕರಾಯದಲ್ಲ, ಸಿಂಹಾಯದಲ್ಲ, ಯಾವುದರಲ್ಲಿ ಮನೆಯನ್ನು ಕಟ್ಕೋಬೇಕು, ಹೇಗೆ ತಿಳ್ಕೋಬಹುದು? ಮುಖ್ಯವಾಗಿ ಅದು ಕರಾಯದಲ್ಲಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಮ್ಮ ಹತ್ರ ಜಾಗ ಇದೆ, ಮನೆ ಕಟ್ಟಬೇಕು, ಆ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಹೆಂಗೆ ಹಾಕ್ಕೊಳ್ಳೋದು, ಅದು ಪ್ರತಿಯೊಬ್ಬರು ತಿಳ್ಕೊಳ್ಳಿಕ್ಕಾಗುತ್ತಾ? ಏನೋ ಹೇಳ್ತಿದ್ದೀರಾ ಧ್ವಜಾಯದಲ್ಲಿ ಇದ್ರೆ ಹಿಂಗಾಗುತ್ತೆ, ಅದು ಹೆಂಗೆ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಅದರ ಬಗ್ಗೆ ಮುಂದಿನ ಭಾಗಗಳಲ್ಲಿ ಹೇಳ್ತೇನೆ. ಸೊ ಅದರಿಂದ ಆತಂಕಕ್ಕೊಳಗಾಗಬೇಡಿ. ಪ್ರತಿಯೊಬ್ಬರು ನಿಮ್ಮ ಆಯಗಳನ್ನು ನೀವೇ ಲೆಕ್ಕಾಚಾರ ಹಾಕ್ಕೋಬೋದು. ಮನೆ ಕಟ್ಟುವ ಮೊದಲೇ ಕಟ್ಟಾಗ್ಬಿಟ್ಟಿದೆ ದಯವಿಟ್ಟು ನಾನು ಹೇಳ್ಕೊಡೋದಿಲ್ಲಪ್ಪ, ಅದೊಂದು ಬೇರೆ ಭಯ, ಅದನ್ನ ಬೇರೆ ಮನಸ್ಸಲ್ಲಿ ಇಟ್ಕೊಬಿಟ್ಟು ಕೊರ್ಗೋದು. ಅಯ್ಯೋ ಅದಕ್ಕೆ ಇರ್ಬೇಕು, ಹಿಂಗಾಗ್ಬಿಟ್ಟಿದೆ, ಮೊದಲೇ ಬೆಂಕಿ ಉರಿತಿದೆ, ಅದ್ರಲ್ಲಿ ತುಪ್ಪ ಸುರಿದಾಗ ಆಗ್ಬಿಡುತ್ತೆ ಅಂತ ಆದಷ್ಟು ನೆಗೆಟಿವ್ ವಿಚಾರಗಳು ಹೇಳಲಿಕ್ಕೆ ಹೋಗಲ್ಲ. ಆದರೂ ಎಲ್ಲಾದ್ರೂ ಒಂದು ನೆಗೆಟಿವ್ ಬಂದ್ಬಿಡುತ್ತೆ. ಕಟ್ಟಲಿಲ್ಲ ಅವ್ರಿಗೆ ಅನುಕೂಲ, ಕಟ್ಬಿಟ್ಟಿದ್ದೀರಾ ಅವ್ರಿಗೆ ಅನಾನುಕೂಲ ಅನ್ನತಕ್ಕಂಥದ್ದು. ಅದಕ್ಕೂ ಪರಿಹಾರ ಇದೆ, ಅದನ್ನು ರೆಡಿ ಮಾಡ್ಕೊಡೋದನ್ನು ಕೂಡ ಮುಂದಿನ ಭಾಗಗಳಲ್ಲಿ ಹೇಳ್ತೇನೆ. ಇರ್ಲಿ, ಈ ಒಂದು ರಾಶಿ ಫಲಕ್ಕೆ ಬಂದ್ಬಿಡೋಣ. ಕುಂಭರಾಶಿ ಷಷ್ಠ ಭಾವದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದ ಬಳಲ್ತಕ್ಕಂಥದ್ದಾಗುತ್ತೆ. ಸಿವಿಯರ್ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್. ಏನು ಮಾಡಿ ಅಂದರೆ ಸ್ವಲ್ಪ ತುಂಬ ನಿಮಗೆ ಥಂಡಿ ಆಗಿದ್ರೆ ಬಿಸಿ ನೀರನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಮಾಡಿ, ಬೆಳ್ಳಿ ನೀರನ್ನು ಬಳಸ್ತಕ್ಕಂಥದ್ದು ಮಾಡಿ, ಒಂಚೂರು ನೀರನ್ನು ಕುದಿಸ್ಬಿಟ್ಟು ಅದನ್ನು ಸ್ವಲ್ಪ ಜೀರಿಗೆ ಹಾಕ್ತಕ್ಕಂಥದ್ದು. ಸ್ವಲ್ಪ ಶುಗರ್ ಪ್ರಾಬ್ಲಮ್ ಇರೋರಿಗೆ ಶುಗರಲ್ಲಿ ಕೂಡ ವೇರಿಯೇಷನ್ ಆಗ್ತಕ್ಕಂಥದ್ದು ಆಗುತ್ತೆ. ಅನಗತ್ಯ ಖರ್ಚು 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 ಖರ್ಚು, ಸುತ್ತಾಟ. ಪ್ರೀತಿ ಪ್ರೇಮಕ್ಕೇನು ಕಡಿಮೆ ಇಲ್ಲ. ಒಂದು ಬಹುದೊಡ್ಡ ಭೂಮಿ, ಮನೆ, ಇಲ್ಲ ವ್ಯವಹಾರದ ಒಂದು ಪ್ರಾಜೆಕ್ಟ್ ಒಂದು ನಿಮ್ಮ ಕೈ ಸೇರತಕ್ಕಂಥ ಒಂದು ದಿನವಾಗಿರುತ್ತೆ ಕುಂಭರಾಶಿಯವರಿಗೆ. ಸ್ತ್ರೀಯರಿಂದ ಏನಾದರೂ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು ಆಗುತ್ತೆ. ಆದಷ್ಟು ಲಕ್ಷ್ಮೀ ದೇವಸ್ಥಾನಗಳಲ್ಲಿ ಒಂದು ಪುಟ್ಟದಾಗಿ ಅರ್ಚನೆ ಮಾಡಿಸ್ಬೇಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂಥ ಶುಕ್ರ, ಅಷ್ಟಮದಲ್ಲಿ ಶನಿ ಇದ್ದಾನೆ. ನಿಮಗಿವತ್ತು ಈ ಒಂದು ಕೆಲಸಗಳು ತಳ್ಳದಾಗಿ, ಅದರಲ್ಲೂ ತುಂಬ ಲೋ ಲೇಬರ್ ಆಗಿ ಕೆಲಸ ಮಾಡ್ತಿದ್ರೆ, ಈ ಫ್ಯಾಕ್ಟ್ರಿಗಳಾಗಿ, ಫಿಟ್ಟರ್ ಆಗಿ, ಟರ್ನರ್ ಆಗಿ, ಮೆಷಿನಿಸ್ಟ್ ಆಗಿ, ಮೆಕ್ಯಾನಿಕ್ ಆಗಿ, ತುಂಬ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ರೆ, ಸೇಲ್ಸ್ಮೆನ್ ಆಗಿ, ಈ ಡ್ರೈವರ್ಗಳಾಗಿ, ಮೇಕಪ್ ಮ್ಯಾನ್ಗಳಾಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಈ ಬ್ಯೂಟಿ ಪಾರ್ಲರ್ ನಡೆಸ್ತಿದ್ರೆ, ಬಟ್ಟೆ ಕಟ್ ಮಾಡ್ತಕ್ಕಂಥ ವೃತ್ತಿ ಮಾಡ್ತಿದ್ರೆ, ಕೂದಲು ಕಟ್ ಮಾಡ್ತಕ್ಕಂಥ ವೃತ್ತಿ ಮಾಡ್ತಿದ್ರೆ, ಡಿಸೈನಿಂಗ್ ಮಾಡ್ತಕ್ಕಂಥ ಕಲೆಗೆ ಸಂಬಂಧಪಟ್ಟ ಮಾಡ್ತಿರೋರಿಗೆ ಸ್ವಲ್ಪ ಪರಿಶ್ರಮದ ಒಂದು ದಿನವಾಗಿರುತ್ತೆ. ಏನು ಮಾಡಿ ಅಂತ ಹೇಳಿದ್ರೆ, ಇವತ್ತು ಆದಷ್ಟು ಅಯ್ಯಪ್ಪ ದೇವಸ್ಥಾನ ಎಲ್ಲಿಯಾದರೂ ಇದ್ರೆ ಒಂದಷ್ಟು ಬೆಣ್ಣೆ, ಯಾಕಂದರೆ ಶನಿ ಭಾವ, ಒಂದಷ್ಟು ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ಎಣ್ಣೆ, ಮೂರಲ್ಲಿ ಒಂದು ಆ ಭಗವಂತನಿಗೆ ಅಭಿಷೇಕಕ್ಕೂ ಇಲ್ಲ ದೀಪಾರಾಧನೆಗೂ ಕೊಡ್ತಕ್ಕಂಥದ್ದು ಮಾಡಿ. ಅಯ್ಯೋ ಅಯ್ಯಪ್ಪ ದೇವಸ್ಥಾನ ಇಲ್ಲ ಗುರುಗಳೇ, ಹನುಮಾನ್ ದೇವಸ್ಥಾನ ಇದೆಯಾ, ಹೋಗ್ಬಿಟ್ಟು ಅಟ್ಲೀಸ್ಟ್ ತುಳಸಿಯನ್ನು ಸ್ವಲ್ಪ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಹೋಗಿ. ಮನೋಸಂಕಲ್ಪಗಳು
ನೆರವೇರ್ತಕ್ಕಂಥದ್ದಾಗುತ್ತೆ. ಮಧ್ಯಾಹ್ನದ ಮೇಲೆ ಶುಭಕರವಾಗಿರ್ತಕ್ಕಂಥದ್ದು ಇರುತ್ತೆ. 1:45 ಮೇಲೆ ಪುಷ್ಯ ಬಿಟ್ಟೆ ತಕ್ಷಣ. ಸೊ ಅದರಿಂದ ಆತಂಕ ಒಳಗಾಗಬೇಡಿ. ಇರಲಿ, ಇನ್ನು ಕೊನೆಯದಾಗಿ ವಿಶೇಷವಾಗಿ ಮನೆ ಮದ್ದಿನ ಬಗ್ಗೆ ಬಂದ್ಬಿಡೋಣ. ಹೇಳ್ತಿದ್ದೆ, ಇದೊಂಥರ ಕಿಕ್ಕು ಅಂತ. ಎಲ್ಲೋ ಒಂದು 30-40ಕ್ಕೆಲ್ಲ ಈಗೀಗ ದೇಹದಲ್ಲಿ ಪುಷ್ಟಿ ಇಲ್ಲ ಅಂದುಕೊಳ್ಳತಕ್ಕಂಥವರಿಗೆ ಈ ಹಣ್ಣು ಒಂಚೂರು ಕಿಕ್ಕು ಅಂತ. ಸೀತಾಫಲ ಈ ಹಣ್ಣಿನ ಹೆಸರು ಇನ್ನೇನೂ ಅಲ್ಲ. ವೀರೋಚನವಾಗಿ ಇದು ನಮಗೆ ಶಕ್ತಿನ ತುಂಬಿಸ್ತಕ್ಕಂಥದ್ದು, ಕಾಮದ ಒಂದು ಉತ್ತೇಜನ ಕೂಡ ಮಾಡುತ್ತೆ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಅತಿಯಾದರೆ ಎಲ್ಲ ಜಾಸ್ತಿನೇ, ನೆನ್ಪಿಟ್ಕೊಳ್ಳಿ. ಯಾವುದನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೂ ಹೋಗಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ಕಡಿಮೆ ಆದರೂ ಮ್ಯಾನೇಜ್ ಮಾಡ್ಬೋದಪ್ಪ, ನೆನ್ಪಿಟ್ಕೊಳ್ಳಿ, ಜಾಸ್ತಿ ಆಗಬಾರ್ದು, ಉದ್ರೇಕ ಆಗಿಬಿಡುತ್ತೆ. ಯಾರಿಗೆ ಆಮಶಂಕೆ, ವಿಪರೀತವಾದಂಥ ಆಮಶಂಕೆಯ ಸಮಸ್ಯೆಯಿಂದ ಬಳಲ್ತಿದ್ದೀರೋ, ಸೀತಾಫಲ ಗಿಡದ ಬೇರನ್ನ ಕಷಾಯವನ್ನ ಕುಡಿಸುವುದರಿಂದ ಆ ಆಮಶಂಕೆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಈ ಕಾಲರ ಸಮಸ್ಯೆ ಆಗಿದೆ, ವಾಂತಿ ಭೇದಿ ಸಮಸ್ಯೆ ಆಗಿದೆ ಅಂದಾಗ ಈ ಒಂದು ಸೀತಾಫಲ ಗಿಡದ ಬೇರನ್ನ ಚೆನ್ನಾಗಿ ಕುದಿಸಿ ಕುಡಿಯತಕ್ಕಂಥದ್ದು. ಹಾಗೆ ಅದಕ್ಕೇನು ಮಿಕ್ಸ್ ಮಾಡಬಾರ್ದು, ಹಾಗೆ ಬಿಸಿ ಬಿಸಿಯಾಗಿ ಸ್ವಲ್ಪ ಒಗರಿರ್ತಕ್ಕಂಥದ್ದು ಇರುತ್ತೆ, ಕುಡಿಯತಕ್ಕಂಥದ್ದು ಮಾಡಿ. ಏನು ಸ್ನಾಯು ಸ್ತಂಭಕವಾಗಿ ಇದರ ತೊಗಟೆ ಕೆಲಸ ಮಾಡತಕ್ಕಂಥದ್ದು ಆಗುತ್ತೆ. ಕೆಲವರಿಗೆ ಅಯ್ಯೋ ಯಾಕೋ ಸ್ನಾಯುಗಳು ಎಳಿತಾನೆ ಆಗಬೇಕು, ಎಡಗಡೆ ಎಳೀತು ಜೋಮ್ ಆಯಿತು, ಬಲಗಡೆ ಎಳೀತು ಜೋಮ್ ಆಯಿತು. ಒಂದು ಪ್ರಯತ್ನ ಮಾಡಿ. ಇದರ ತೊಗಟೆ ಅಂತ ಹೇಳಿದ್ರೆ, ಅಂದರೆ ತೊಗಟೆ ಅಂದ್ರೂ ಕೂಡ ಗೊತ್ತಾಗಲ್ಲ ನಮ್ಮ ಬೆಂಗಳೂರಿಗರಿಗೆ. ಮರದ ಮೇಲೆ ಇರ್ತಕ್ಕಂಥ ಚರ್ಮ, ನಮ್ಗೆ ಹೇಗೆ ಚರ್ಮ ಇದೆಯೋ ಅದಕ್ಕೂ ಒಂದು ಮರದ ಮೇಲೆ ತೊಗಟೆ ಇರುತ್ತೆ. ಅದನ್ನು ಸ್ವಲ್ಪ ತಗೋಬಂದು ಪುಷ್ಯ ನಕ್ಷತ್ರದ ಸಂದರ್ಭದಲ್ಲಿ ನೋಡಿ, ಇವತ್ತು ಪುಷ್ಯ ನಕ್ಷತ್ರ, ಚೆನ್ನಾಗಿ ಹಾಕಿ ಕುದಿಸಿ ಆ ನೀರನ್ನ ಕಾಪಡ ಕೊಡಬೇಕು. ಬಿಸಿ 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 ಆ ನೀರನ್ನ ಒಂದು ಒಳ್ಳೆ ಬಟ್ಟೆನಲ್ಲಿ ಅದ್ದಿ ಆ ಒಂದು ನರಗಳ ಮೇಲೆ, ಜಾಯಿಂಟ್ಸ್ ಮೇಲೆ, ಮೀನುಗಳ ಮೇಲೆಲ್ಲ ಆ ಒಂದು ಒತ್ತಡವನ್ನು ಹಾಕೋದ್ರಿಂದ ಸ್ನಾಯು ಸ್ತಂಭಕವಾಗಿ ಕೆಲಸ ಮಾಡ್ತಕ್ಕಂಥ ವಿಶೇಷ. ಏನಾದರೂ ಕುರುಗಳ ಸಮಸ್ಯೆ, ಅಯ್ಯೋ ಕೆಲವರು ಸಿಕ್ಕಾಬಟ್ಟೆ ಎಲ್ಲೆಂದೆಲ್ಲೋ ಏನೋ ತಿಂದು ಎಡವಟ್ಟು ಮಾಡ್ಕೊಳ್ಳೋದು, ಹೊಟ್ಟೆ ಕೆಡಿಸ್ಕೊಂಡು ರಕ್ತ ಕೆಡಿಸ್ಕೊಂಡು, ಅಯ್ಯೋ ಇಲ್ಲಿ ಕುರು ಬಂತು, ಇಲ್ಲಿ ಕುರು ಬಂತು, ಕೂತ ಆಸನದಲ್ಲಿ ಕುರು ಬಂತು. ಸೀತಾಫಲ ಗಿಡದ ಎಲೆಯನ್ನ ಚೆನ್ನಾಗಿ ಬಿಸಿ ಮಾಡಿ ಬೆಂಕಿನಲ್ಲಿ ಆ ಒಂದು ಎಲೆಯನ್ನ ಆ ಕುರುವಿನ ಮೇಲೆ ಹಾಕ್ತಕ್ಕಂಥದ್ದು ಮಾಡಿ. ಅದ್ಭುತವಾಗಿ ರಾಮಬಾಣ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆಯೇ ಆ ಒಂದು ಬೆಂಕಿಯಲ್ಲಿ ಸ್ವಲ್ಪ ಎಲೆ ಹಾಕಿ, ಒಂದಷ್ಟು ಎಲೆ ಹಾಕಿಬಿಟ್ಟು ಅರ್ಧಂಬರ್ಧ ಬೆಂದಿದ್ರೆ ತೆಗೆದುಬಿಟ್ಟು ಅದರ ರಸವನ್ನು ಜೋರಾಗಿ ಹಿಂಡಿಕೊಳ್ಳಿ, 1-2 ಸ್ಪೂನು ಹಿಂಡಿಕೊಂಡು ತಲೆಗೆ ಹಚ್ಚುವುದರಿಂದ ಮಕ್ಕಳಲ್ಲಾಗಲಿ ದೊಡ್ಡವರಲ್ಲಾಗಲಿ ಸಿಕ್ಕಾಬಟ್ಟೆ ಹೇನುಗಳ ಸಮಸ್ಯೆ ಇದೆ ಅಂದಾಗ ಆ ಹೇನುಗಳು ಸತ್ತೋಗ್ತವೆ. ವಿಶೇಷ, ತಲೆಯಲ್ಲಿ ಆ ಕೆರೆದು ಹುಣ್ಣಾಗಿರಬಾರ್ದು, ನೆನ್ಪಿಟ್ಕೊಳ್ಳಿ, ಹುಣ್ಣಾಗಿರಬಾರ್ದು. ಹೇನುಗಳಿದೆ, ತುಂಬ ಒದ್ದಾಡ್ತಿದೆ ನಮ್ಮ ಮಗು, ಇಲ್ಲ ನೀವೇ ಒದ್ದಾಡ್ತಿದ್ದೀರ ಅಂದಾಗ ಹಾಕಿಕೊಳ್ತಕ್ಕಂಥದ್ದು ಮಾಡಿ. ಈ ಒಂದು ಸೀತಾಫಲ ಹಣ್ಣನ್ನು ಊಟದ ನಂತರ, ಎಂಥ ಊಟ ತಿಂದ್ಬಿಟ್ಟಿದ್ದೀರಾ, ಕೆಲವರು ಇರ್ತಾರೆ ಫಂಕ್ಷನ್ಗಳಿಗೆ ಹೋದ್ರೆ 2 ಹೊಟ್ಟೆ ಬಂದ್ಬಿಡುತ್ತೆ. ಕಣ್ಣಂಬಾಡಿ ಕಟ್ಟೆ ಅಂತ ಇರ್ತೀವಿ, ಕಣ್ಣಂಬಾಡಿ ಕಟ್ಟೆ ತುಂಬದೇ ಇಲ್ಲ ಕಣೋ, ತುಂಬೋ ಅಷ್ಟರಲ್ಲಿ ಪಕ್ಕದ ಸ್ಟೇಟಿಗೆ ನೀರು ಬಿಡಬೇಕು ಕಣೋ ಅಂತ ಮಾತಾಡ್ಕೊತಿರ್ತೀವಿ ನಾವು. ಹಾಗೆ 2 ಹೊಟ್ಟೆ ಇರುತ್ತೆ ಕಣ್ಣಂಬಾಡಿ ಕಟ್ಟೆ ಥರ. ಅಂಥವು ಚೆನ್ನಾಗಿ ತಿಂದುಬಿಟ್ಟು ಆಮೇಲೆ ಹೊಟ್ಟೆ ಇಟ್ಕೊಂಡು ಯಾಕೋ ಗುರುಗಳೇ ಜಾಸ್ತಿ ಆಗ್ಬಿಟ್ಟಿದೆ, ಜೀರ್ಣಶಕ್ತಿ ಪ್ರಭು ಶಿವ ಅಂತ ಹೇಳಿಬಿಟ್ಟು ಒಂದೇ ಒಂದು ಸೀತಾಫಲ ಹಣ್ಣನ್ನು ಒಂದಷ್ಟು ತಿಂದು ನೋಡಿ, ಬೆಳೆಸ್ಕೊಂಡು ರಾಜಭೋಜನ ನೋಡಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ದೊಡ್ಡವರಾಗಲೇ ಹೇಳೋರು, ಹಸಿದಾಗ ಚೆನ್ನಾಗಿ ಹಸಿದಾಗ ಹಲಸಿನಣ್ಣು ತಿನ್ನು, ತುಂಬ ಹೊಟ್ಟೆ ತುಂಬ ಊಟ ಮಾಡಿದಾಗ ಒಂಚೂರು ಮಾವಿನ ಹಣ್ಣು ತಿನ್ನು, ಇಲ್ಲ ಸೀತಾಫಲ 1-2 ಹಾಕು ಬಾಯಲ್ಲಿ ಅಂತ ನೋಡಿ ತಿಳ್ಕೊಂಡಿದ್ರು. ನೀವು ತಿಳ್ಕೊಂಡಿದ್ದೀರಾ ಇವತ್ತು ಅಂತ ಅನ್ಕೋತಾನೆ. ಒಳ್ಳೆದಾಗ್ಲಿ ಗುರುಜಿ. ಎಂದಿನಂತೆ ಇಂದು ಕೂಡ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದಿಟ್ರಿ. ತುಂಬಾ ಖುಷಿ ಆಯ್ತು ಒಳ್ಳೆಯ ವಿಚಾರಗಳನ್ನ ತಿಳ್ಕೊಂಡಿದ್ದಕ್ಕಾಗಿ. ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ಸರಿ ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಓಂಕಾರ ಕಾರ್ಯಕ್ರಮದಲ್ಲಿ. ಹೋಗಿ ಬರ್ತೀವಿ. ನಮಸ್ಕಾರ.